ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋ ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಶುಕೋವಾಚ ವರೀಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತೋ ನೃಪ. ಆತ್ಮವಿತ್ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಮಹರ್ಷಿಗಳನ್ನು ಕುರಿತು ರಾಜ ಪರೀಕ್ಷಿತ ಸಾವಿನ ಅಂಚಿಗೆ ಬಂದಂತಹ ಮನುಷ್ಯ ಸಾಯುವ ಮೊದಲು ಮಾಡಬೇಕಾದ ಕರ್ತವ್ಯ ಕರ್ಮಗಳು ಯಾವುದು, ಯಾವುದನ್ನು ಮಾಡಿದರೆ ಅವನ ಜನ್ಮ ಸಾರ್ಥಕ ಆಗುತ್ತೆ, ಹುಟ್ಟು ಸಾವಿನ ಸಂಸಾರ ಚಕ್ರದಿಂದ ಹೊರಗೆ ಬರಬಹುದು, ದಯಮಾಡಿ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೀನು ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ. ಭಗವದ್ಭಕ್ತರು, ಭಗವಂತನನ್ನು ಬಲ್ಲವರು ಮೆಚ್ಚುವ ಪ್ರಶ್ನೆ ನಿನ್ನ ಪ್ರಶ್ನೆ. ಕೇಳಬೇಕಾದ್ದು, ತಿಳಿಬೇಕಾದ್ದು, ಮನುಷ್ಯ ಜನ್ಮದಲ್ಲಿ ಸಾವಿರ ಸಾವಿರ ಸಂಗತಿಗಳಿದೆ. ಆದರೆ ಅಪಶ್ಯತಾಂ ಆತ್ಮತತ್ವಂ,
ಏನು ಕೇಳಿದ್ರೇನು, ಏನು ಹೇಳಿದ್ರೇನು, ಕೇಳಬೇಕಾದ್ದನ್ನು ಕೇಳದೇ ಇದ್ದ ಮೇಲೆ ನಿಜವಾಗಿಯೂ ಸಾವಿರಾರು ಸಂಗತಿಗಳು ಕೇಳಬೇಕಾದ್ದು ಹೇಳಬೇಕಾದ್ದಿಲ್ಲ. ಒಂದನ್ನು ಕೇಳಿದರೆ, ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದ ಹಾಗಾಗತ್ತೆ. ಅಂಥದ್ದು ಭಗವಂತನ ಮಹಿಮಾ. ಅಪಶ್ಯತಾಂ ಆತ್ಮತತ್ವಂ. ಭಗವಂತನನ್ನು ಚಿಂತನೆ ಮಾಡಬೇಕು, ತಿಳ್ಕೊಳ್ಬೇಕು. ಆದರೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತರಾದವರು ಹಗಲು ಒಂಥರ ರಾತ್ರಿ ಒಂಥರ ಕಳೆದು ಬಿಡ್ತಾರೆ. ರಾತ್ರಿ ನಿದ್ದೆಯಲ್ಲಿ ಹೋಗುತ್ತೆ, ಹಗಲು ಹಣ ಸಂಪಾದನೆಯಲ್ಲಿ ಹೋಗುತ್ತೆ. ಈ ಎರಡು ಕಾಲದಲ್ಲಿಯೂ ನಮಗೆ ದೇವರ ನೆನಪೇ ಬರೋಲ್ಲ. ಮನೆ ಮಡದಿ ಮಕ್ಕಳು ಇದರಲ್ಲಿಯೇ ಆಸಕ್ತರಾದವರು ಒಂದಿನ ಶರೀರ ಬಿಟ್ಟು ಈ ಭೂಮಿ ಬಿಟ್ಟು ಹೋಗಿದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದರೂ ಹೀಗೆ ನಾವು ಒಂದಿನ ಹೋಗ್ತೇವೆ ಅಂತ ಅಂದ್ಕೊಳ್ಳೋದೇ ಇಲ್ಲ. ಹೋಗೋರು ಹೋಗ್ತಾರೆ, ನಾವಿಲ್ಲೇ ಇರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಹೋದವ್ರು ನೋಡಿ ಕೆಲವರು ಉದ್ಗಾರ ತೆಗಿತಾರೆ, ಹೋಗೇ ಬಿಟ್ಟರು ಅಂತ. ಅವ್ರು ಹೋಗೇ ಬಿಟ್ಟರು ಅಂದ್ರೆ ನಾವಿಲ್ಲೇ ಇರೋರ? ಅವರು ಮುಂದೆ ನಾವು ಹಿಂದೆ ಅಷ್ಟೇ. ನಿಜವಾಗಿ ಪರೀಕ್ಷಿತ, ಈ ಮನುಷ್ಯ ಜನ್ಮ ಬಂದಾಗ ಭಾರಿ ದೊಡ್ಡ ಲಾಭ ಯಾವುದು? ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡಿದ್ದಲ್ಲ, ಮನೆ ಕಟ್ಟಿದ್ದಲ್ಲ, ಮನಿ ಇಟ್ಟಿದ್ದಲ್ಲ, ಮನೆ ಕಟ್ಟಿದ್ದೂ ಅಲ್ಲ. ಮತ್ಯಾವುದು? ಮಾಧವನ ಸ್ಮರಣೆ ಅಂತ್ಯಕಾಲದಲ್ಲಿ ಬಂದರೆ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ. ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಯಾರಿಗೆ ಬರುತ್ತೋ ಅದೇ ಜೀವನದ ದೊಡ್ಡ ಲಾಭ. ಮನುಷ್ಯ ಜನ್ಮ ಬಂದದ್ದಕ್ಕೆ ಅವನು ಲಕ್ಕಿ ಫೆಲೋ ಆಗಬೇಕಂತಾದರೆ ಅಂತ್ಯಕಾಲದಲ್ಲಿ ದೇವರ ನಾಮ ಬರಬೇಕು. ಅದಕ್ಕಾಗಿಯೇ ವಿಧಿ ನಿಷೇಧ ಇಲ್ಲದಂತಹ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಅವರು ಕೂಡ ಸದಾ ದೇವರ ಸ್ಮರಣೆ ಮಾಡ್ತಾರೆ. ಯಾಕಂದರೆ ಆ ಭಗವಂತನ ನಾಮಸ್ಮರಣೆಯಿಂದ ಅಂತ್ಯಕಾಲದಲ್ಲಿ ವಂಚಿತರಾಗಬಾರ್ದು. ಅವರಿಗೆ ಪಾಪ ಪುಣ್ಯದ ಸೋಂಕು ಇಲ್ಲ. ಯಾರು ತ್ರಿಕಾಲ ಜ್ಞಾನಿಗಳಾಗಿದ್ದಾರೆ, ಹೃದಯದಲ್ಲಿ ಹರಿಯನ್ನು ಯಾರು ಕಂಡಿದ್ದಾರೆ, ಅವರಿದು ಮಾಡಿದರೆ ಪಾಪ, ಇದು ಮಾಡಿದರೆ ಪುಣ್ಯ, ಅವರಿಗೆಲ್ಲ ಏನಿಲ್ಲ. ಈ ನಾವು ಜಗತ್ತಲ್ಲಿ ಕೇಳಿದ್ದೀವಿ ನೋಡಿ, ವಾಟರ್ ಪ್ರೂಫು, ಫೈರ್ ಪ್ರೂಫು. ಅವರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪಾಪ ಪ್ರೂಫ್ ಆಗಿಬಿಟ್ಟಿರ್ತಾರೆ. ಯಾವ ಪಾಪಗಳ ಲೇಪ ಅವರಿಗಿಲ್ಲ. ಮತ್ತು ಯಾಕೆ ಅವರೆಲ್ಲ ಭಗವಂತನ ಸ್ಮರಣೆ ಮಾಡ್ತಾರೆ ಅಂದರೆ, ಭಗವಂತನ ನೆನಪು ಅಂತ್ಯಕಾಲದಲ್ಲಿ ಬರಲಿ ಅಂತ. ಅದರಿಂದ ಆ ಭಗವಂತನ ನಾಮಸ್ಮರಣೆಯ ಮಹಿಮೆಯನ್ನು ತಿಳಿಸುವಂತಹ ಶ್ರೀಮದ್ ಭಾಗವತ. ಈ ಭಾಗವತದ ಮುಖ್ಯ ವಿಷಯ ಭಗವಂತನ ಮಹಿಮಾ, ಅವನ ನಾಮದ ಬಲ ಎಂಥದ್ದು ಅಂತ ಹೇಳಲಿಕ್ಕೆ ಹೊರಟಿದೆ. ಇದನ್ನೇ ಭಾಗವತ ಅಂತ ಕರಿತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಇದು ವೇದಕ್ಕೆ ಸಮಾನವಾದದ್ದು. ಇಂತಹ ಭಾಗವತವನ್ನು ನಾನು ನಮ್ಮ ತಂದೆಗಳಾದ ವೇದವ್ಯಾಸ ದೇವರ ಮುಖ ಕಮಲದಿಂದ ಅಧ್ಯಯನ ಮಾಡಿದ್ದೇನೆ. ನನಗೆ ಮೋಕ್ಷ ನಿಶ್ಚಿತ. ಶುಕಾಚಾರ್ಯರು ಎಷ್ಟು ಹೇಳ್ತಾರೆ ನೋಡಿ, ನನಗೆ ಮೋಕ್ಷ ಫಿಕ್ಸ್. ಆದರೂ ಭಗವಂತನ ಅದ್ಭುತವಾದ ಲೀಲಾಮೃತಕ್ಕೆ ಆಕರ್ಷಿತನಾಗಿ ಈ ಭಾಗವತವನ್ನು ಕೇಳಿದೆ.
ಈ ಕಥೆಯ ಉದ್ದೇಶ, ಇವರ ಮಾತಿನ ಹಿನ್ನೆಲೆ ನೋಡಿ, ಶುಕಾಚಾರ್ಯರಿಗೆ ಮೋಕ್ಷ ಫಿಕ್ಸ್ ಆಗಿದ್ದರೂ ಬಿಡದೆ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಮಗೆಲ್ಲ ಏನು ಫಿಕ್ಸ್ ಆಗಿಲ್ಲ. ಎಲ್ಲಿ ಫಿಕ್ಸ್ ಆಗಿದೆಯೋ ಏನು ಕಥೆಯೋ ಸ್ವಾಮಿ ಶ್ರೀಯರಿಗೆ ಗೊತ್ತು. ನಾವು ದೇವರ ಸ್ಮರಣೆ ಮಾಡಬೇಕಾ ಬೇಡವಾ ಅಂತ ಕೇಳಲಿಕ್ಕೇನಿದೆ, ಮಾಡಲೇಬೇಕು. ಹರಿಭಜನೆ ಮಾಡೋ ನಿರಂತರ. ಇಂತಹ ಭಾಗವತವನ್ನು ತದಹಂ ತೇಬಿದಾಸ್ಯಾಮಿ ಮಹಾಪುರುಷಿಕೋ ಭವಾನ್. ನಾನೇನು ನಮ್ಮ ತಂದೆಗಳ ಮುಖದಿಂದ ಶ್ರವಣ ಮಾಡಿದ್ದೇನೆ ಅದನ್ನು ನಿನಗೆ ಕೊಡ್ತೇನಪ್ಪ. ನಿಜವಾಗಿಯೂ ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಒಂದು ಕ್ಷಣ ಕಾಲ ಸಾಕು, ಒಂದು ಮುಹೂರ್ತ ಕಾಲ ನಮ್ಮ ಮನಸ್ಸು ಎಲ್ಲವನ್ನು ಮರೆತು ಬಿಟ್ಟು ಭಗವಂತನ ಪಾದದಲ್ಲಿ ನಿಂತರೆ ಸಾಕು, ಖಂಡಿತ ದೇವರ ಅನುಗ್ರಹ ನಮಗಾಗುತ್ತೆ. ಈ ಹಸು, ಅದರ ಮೇಲೆ ಕೊಂಬು, ಕೊಂಬಿನ ಮೇಲೆ ಒಂದು ಸಾಸುವೆ, ಅದಿಟ್ಟರೆ ನಿಲ್ಲೋದೇ ಇಲ್ಲ. ಬೈ ಚಾನ್ಸ್ ನಿಂತರೆ ಎಷ್ಟೊತ್ತು ನಿಲ್ಬೋದು, ಅಷ್ಟು ಹೊತ್ತು ನಮ್ಮ ಮನಸ್ಸು ದೇವರಲ್ಲಿ ನಿಂತರೂ ಸಾಕಂತ. ಅಂದರೆ ನಿಲ್ಲಲ್ಲ ಅನ್ನೋ ತಾತ್ಪರ್ಯ ಅಷ್ಟೆ. ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳ್ತಾರೆ, ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜ, ಸೂರ್ಯವಂಶದ ರಾಜ, ರಾಮನ ವಂಶದವ. ಅವನು ಆಯುಷ್ಯದ ಪರಿಮಿತಿ ಒಂದೇ ಮುಹೂರ್ತ ಇದೆ ಅಂತ ಅವನಿಗೆ ಗೊತ್ತಾಯಿತು. ಅವನು ಅಷ್ಟರೊಳಗೆ ಆ ಒಂದು ಮುಹೂರ್ತ ಕಾಲದಲ್ಲಿಯೇ ಸಾಧನೆ ಮಾಡಿಬಿಟ್ಟ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗೇನಯ್ಯ 7 ದಿನ ಇದೆಯಲ್ಲಪ್ಪ, ಏನು ಯೋಚನೆ ಮಾಡಬೇಡ. ನೋಡು, ಭಗವಂತನ ಅನುಗ್ರಹ ಆಗಬೇಕಂತಾದರೆ ವಯಸ್ಸಾದ ಮೇಲೆ ಮನೇಲಿರಬಾರ್ದು ಅಂತ. ಎಲ್ಲಿಯಾದರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಮನೆಯಲ್ಲಿದ್ದರೆ ಮನಸ್ಸು ಮನೆಯಲ್ಲಿರುವವರ ಮೇಲೆ ಇರುತ್ತೆ, ಮಾಧವನಲ್ಲಿ ಹೋಗೋಲ್ಲ. ಮನೆ ಬಿಟ್ಟರೆ ಮನಸ್ಸು ಮನೆಯಲ್ಲಿರುವವರ ಮೇಲೆ ಬಿಟ್ಟುಬಿಡುತ್ತೆ. ಹಾಗಾಗಿ ಮನೆಯಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ಮನೆಯಲ್ಲಿದ್ದರೆ ಮನಸ್ಸು ಮನೆಯಲ್ಲಿರುವವರ ಮೇಲೆ ಇರುತ್ತೆ, ಮಾಧವನಲ್ಲಿ ಹೋಗೋಲ್ಲ. ಮನೆ ಬಿಟ್ಟರೆ ಮನಸ್ಸು ಮನೆಯಲ್ಲಿರುವವರ ಮೇಲೆ ಬಿಟ್ಟುಬಿಡುತ್ತೆ. ಹಾಗಾಗಿ ಮನೆಯಿಂದ ಮನಸ್ಸನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ದುರ್ಜನರು ಇಲ್ಲದ ಸ್ಥಳದಲ್ಲಿ ವೈರಾಗ್ಯದಿಂದ ಸ್ಥಿರವಾದ ಆಸನದಲ್ಲಿ ಕೂತು ಆ ಭಗವಂತನ ಧ್ಯಾನ ಮಾಡಲಿಕ್ಕೆ ಶುರು ಮಾಡಬೇಕಪ್ಪ. ಭಗವಂತನ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕಂತೆ. ಜಗದ್ಗುರು ಮಧ್ವಾಚಾರ್ಯರು ಆ ನಿಟ್ಟಿನಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹೃತ್ತಮ ಶಮನೇರ್ಕಾಭಂ ಶ್ರೀಪತೇರ್ಪಾದ ಪಂಕಜಂ. ಭಗವಂತನ ಪಾದ ಕಮಲಗಳ ಸ್ಮರಣೆ ನಮ್ಮ ಹೃದಯದ ಒಳಗೆ ಅನಾದಿ ಕಾಲದಿಂದ ಹೆಪ್ಪುಗಟ್ಟಿದ ಅಜ್ಞಾನ ಇದೆ. ಈ ಅಜ್ಞಾನವನ್ನು ಕಳ್ಕೊಳ್ಬೇಕಾದ್ರೆ ಅಲ್ಲಿ ಜ್ಞಾನದ ಬೆಳಕು ಬೇಕು. ಆ ಬೆಳಕು ಯಾವುದು ಅಂದರೆ ಭಗವಂತನ ಪಾದದ ಬೆರಳಿನ ಉಗುರಿನ ತುದಿ. ಆ ಭಗವಂತನ ಪಾದದ ಬೆರಳಿನ ಉಗುರಿನಲ್ಲಿ ಅಂಥ ಅದ್ಭುತವಾದ ಬೆಳಕಿದೆ. ಆ ಬೆಳಕು ಮಾತ್ರ ಹೃದಯದ ಒಳಗಿನ ಕತ್ತಲೆಯನ್ನು ಕಳೆಯಬಹುದು. ನಮಗೆ ಈ ಸೂರ್ಯಂದು ಅದರಿಂದ ಬರಬಹುದಾದ ಎಲ್ಲ ಬೆಳಕುಗಳು ಕೂಡ ಹೊರ ಮೇಲ್ಮೈಯನ್ನು ಮಾತ್ರ ಬೆಳಗಿಸುತ್ತೆ. ಒಳಗಿನ ಕತ್ತಲೆಯನ್ನು ಕಳೆಯುವ ತಾಕತ್ತು ಅದು ಭಗವಂತನ ಧ್ಯಾನಕ್ಕಿದೆ. ಅಂದಾಗ ರಾಜ ಕೇಳ್ತಾನೆ, ಭಗವಂತನ ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಮೊದಲು ಕೊಳೆಯನ್ನು ಕಳ್ಕೊಳ್ಬೇಕು.
ಮುಸುರೆ ತೊಳೆಯಬೇಕು. ಅಡುಗೆ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ಮುಸುರೆ ತೊಳೆಯಬೇಕು. ಅನುಭವದ ಅಡಿಗೆ ಆಗಬೇಕಂತಾದರೆ ನೀವು ಜೀವನದಲ್ಲಿ ಕಂಡಿದ್ದು, ಕೇಳಿದ್ದು, ನೋಡಿದ್ದು ಇವೆಲ್ಲ ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಮುಸುರೆ ತೊಳಿಬೇಕು. ಮನಸ್ಸಿನ ಮುಸುರೆ ತೊಳಿಬೇಕು. ಮನಸ್ಸು ನಿರ್ಮಲವಾದಾಗ ಮಾತ್ರ, ಆ ನಿರ್ಮಲವಾದ ಮನಸ್ಸಿನಲ್ಲಿ ಮಾತ್ರ ಬಿಂಬರೂಪಿಯಾದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ಯಾದೃಶೀವ ಹರೇದ್ ಆಶು ಪುರುಷಸ್ಯ ಮನೋಮಲಂ. ಎಂಥ ಭಗವಂತನ ಚಿಂತನೆ ಮಾಡಿದರೆ ಮನದ ಒಳಗಿನ ಕೊಳೆಯನ್ನು ಕಳೆಯತ್ತೆ ಹೇಳಿ ಅಂದಾಗ ಶುಕಾಚಾರ್ಯರು ಅವನಿಗೆ ಭಗವಂತನ ವಿರಾಟ್ ರೂಪದ ಚಿಂತನೆಯನ್ನು ಹೇಳ್ತಾರೆ. ತಾತ್ಪರ್ಯ ಇಷ್ಟೇ, ದೇವರನ್ನು ಕಾಣೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಏನು ಮಾಡಬೇಕು, ಏನು ಮಾಡಬೇಡಿ. ದೇವರು ಕಾಣ್ತಿಲ್ಲಲ್ಲ, ಏನು ಕಾಣುತ್ತೋ ಅದನ್ನೇ ದೇವರು ಅಂದ್ಕೊಂಡ್ಬಿಡಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾಕಂದರೆ ಯಾವ ವಸ್ತುಗಳು ಕೂಡ ಅವನಿಲ್ಲದೇ ಇಲ್ಲ. ಚೇತನ ಅಚೇತನಾತ್ಮಕವಾದ ಪ್ರಪಂಚದ ತುಂಬೆಲ್ಲ ಒಳ ಹೊರಗೆಯಿಂದ ಭಗವಂತ ತುಂಬಿಕೊಂಡಿದ್ದಾನೆ ಅಲ್ವಾ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ. ಹಾಗಾದರೆ ನೀವೇನು ಕಾಣ್ತೀರಿ ಅದೆಲ್ಲ ಭಗವಂತನದು ರೂಪ. ಅದಕ್ಕೆ ವಿರಾಟ್ ರೂಪ. ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಆ ಭಗವಂತನ ಆ ವಿರಾಟ್ ರೂಪ. ಅದು ಹೇಳುವಾಗ ಪಾತಾಳಮೇತಸ್ಯ ಹಿ ಪಾದಮೂಲಂ. ಭಗವಂತನ ಪಾದಮೂಲವನ್ನು ಆಶ್ರಯ ಮಾಡಿಕೊಂಡಿದೆ ಪಾತಾಳ ಲೋಕ. ಸತ್ಯಂತು ಶೀರ್ಷ್ಣಿ. ಭಗವಂತನ ನೆತ್ತಿಯ ಮೇಲೆ ಸತ್ಯಲೋಕ ಇದೆ. 14 ಲೋಕಗಳು ಇವನಲ್ಲೇ ಇದೆ. ಎಲ್ಲ ಲೋಕಗಳಲ್ಲಿ ವ್ಯಾಪ್ತವಾದ ಭಗವಂತನ ಬೃಹದಾಕಾರದ ಶರೀರ. ಯಾರು ಈ ಭಗವಂತನ ಈ ವಿರಾಟ್ ರೂಪದ ಚಿಂತನೆಯನ್ನು ಮಾಡ್ತಾರೆ ಅದರಿಂದ ಮನಸ್ಸು ನಿರ್ಮಲವಾಗುತ್ತೆ. ನಿರ್ಮಲ ಮಾಡಲಿಕ್ಕೆ ಮತ್ತೇನಿಲ್ಲ, ದೇವರ ಚಿಂತನೆಯನ್ನು ತಲೆಯಲ್ಲಿಟ್ಕೊಳ್ಳಿ. ನಿರ್ಮಲಕ್ಕಾಗಿ ಮೊದಲ ಚಿಂತನೆ, ನಿರ್ಮಲ ಆದಮೇಲೆ ಮತ್ತೂ ಚಿಂತನೆ ಮಾಡಿದ್ರೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ. ಮನಸ್ಸಿನ ಕೊಳೆ ಕಳಿಲಿಕ್ಕೂ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಖ್ಯಾಭ್ಯಂತರ ಶುಚಿ. ಒಳ ಹೊರ ಬಗೆ ಶುಚಿ ಆಗಬೇಕಾದ್ರೆ ಭಗವಂತನ ಚಿಂತನೆ ಬಿಟ್ಟು ಬೇರೆ ಡಿಟರ್ಜೆಂಟ್ ಇಲ್ಲ. ಮನದ ಕೊಳೆ ನಾನು, ನಂದು, ನಾನು, ಇದೇ ಕೊಳೆ, ಮರೇನಿಲ್ಲ ರೀ. ಅದನ್ನು ಕಳ್ಕೊಳ್ಳಿಕ್ಕೆ ದೇವರ ಕಡೆಯಿಂದ ಎಲ್ಲ ಆಗ್ತಾ ಇದೆ. ಈ ಎಚ್ಚರಿಕೆ ನಿಮ್ಮಲ್ಲಿ ಜಾಗೃತವಾಗಿಬಿಟ್ರೆ ಸಾಕು. ಇದು ಶುಕಾಚಾರ್ಯರು ಹೇಳ್ತಾರೆ. ಅಂದರೆ ನೋಡುವ ನೋಟವನ್ನು ಮೊದಲು ರಿಪೇರಿ ಮಾಡಿಕೊಳ್ಳಿ. ದೇವರು ಎಲ್ಲ ಕಡೆ ಇದ್ದಾನೆ, ನೋಡುವ ಕಣ್ಣು ನಮಗೆ ಬೇಕೀಗಷ್ಟೇ. ದೇವರೆಲ್ಲ ಕಡೆ ಇದ್ದಾನೆ, ದೇವ್ರನ್ನೇನು ಹುಡುಕೊಂಡು ಹೋಗಬೇಕಾದ್ದಿಲ್ಲ. ಹಾಗಾದ್ರೆ ದೇವರನ್ನು ನೋಡುವ ಹಾಗೆ ನಿಮ್ಮ ಕಣ್ಣನ್ನೇ ಸರಿ ಮಾಡಿಕೊಳ್ಳಿ. ಇದು ಒಂದು. ನಮಗೆ ಮೋಸ ಮಾಡೋದು ಯಾವುದಂದ್ರೆ ಈ ಕಣ್ಣೇ. ವಸ್ತುನ ನೋಡಿ ಇದು ದೇವರು ಅಲ್ಲ, ಇದು ದೇವರು ಅಲ್ಲ ಅಂತ ರಾಂಗ್ ಹೇಳುತ್ತದು. ನಿಜವಾಗಿ ಅದೂ ದೇವರು, ಅದೂ ದೇವರು, ಅದೂ ದೇವರು, ಅದೂ ದೇವರು. ಇನ್ನೊಂದು ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈ ಪರಿಭ್ರಮಂ ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಈ ಮನಸ್ಸಿನ ಸ್ವಚ್ಛತೆಗೆ, ಮನಸ್ಸಿನ ನಿರ್ಮಲೀಕರಣಕ್ಕೆ ಇನ್ನೊಂದು ದಾರಿ ಇದೆ. ಒಂದು ದಾರಿ ಕಂಡದ್ದೆಲ್ಲ ಭಗವಂತನ ರೂಪ ಅಂತ ಅನುಸಂಧಾನ. ಇನ್ನೊಂದು, ಕೇಳುವ ಎಲ್ಲ ಶಬ್ದಗಳು ದೇವರ ಗುಣವನ್ನೇ ಹೇಳ್ತಾ ಇದೆ. ನಿಮ್ಮ ಕಿವಿಗೆ ಏನಾದರೂ ಬೀಳಿ, ಅದೆಲ್ಲ ಯಾರನ್ನು ಹೇಳ್ತಾ ಇದೆ? ದೇವರನ್ನೇ ಕುರಿತು ಹೇಳ್ತಾ ಇದೆ.
ಏನೇ ಒಂದು ಶಬ್ದಗಳನ್ನು ನಾವು ಬಾಯಿಂದ ಆಡಬೇಕಾದ್ರೆ ಆ ಶಬ್ದಗಳ ಒಳಗೆ ವರ್ಣಗಳ ಸಮೂಹ ಇದೆ, ಗ್ರೂಪ್ ಆಫ್ ಲೆಟರ್ಸ್. ಅದು ವರ್ಣಗಳ ಸಮೂಹ. ವರ್ಣಗಳು ಅಂದ್ರೇ ದೇವರ ವರ್ಣನೆ ಮಾಡುವುದಕ್ಕಾಗಿಯೇ ಅದಕ್ಕೆ ವರ್ಣಗಳು ಅಂತ ಕರೀತಾರೆ. ಹಾಗಾಗಿ ಅಂಥ ವರ್ಣನೆ ಇರುವ ವರ್ಣಗಳಿಂದ ಉಂಟಾದ ಶಬ್ದಗಳು ದೇವರ ವರ್ಣನೆ ಬಿಟ್ಟು ನಮ್ಮದು ನಿಮ್ಮದು ವರ್ಣನೆ ಎಲ್ಲಿ ಮಾಡುತ್ತೆ? ಜಗತ್ತಿನ ಎಲ್ಲ ಶಬ್ದಗಳು, ಎಲ್ಲ ಧ್ವನಿಗಳು, ಎಲ್ಲ ಪದಗಳು, ಎಲ್ಲ ವರ್ಣಗಳು, ಎಲ್ಲ ವಾಕ್ಯಗಳು ಒಬ್ಬನನ್ನೇ. ನಾಮದ ಏಕ ಏವ, ಭಗವಂತನನ್ನು ಬಿಟ್ಟು ಯಾರನ್ನೂ ಹೇಳ. ನಾವು ಒಂದೊಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಮಾಡಿಕೊಂಡು ಹುಟ್ಟು ಸಾವಿನ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇವೆ. ಅಪಾರ್ಥ ಮಾಡಿಕೊಂಡಿದ್ದೇವೆ. ನಮಗೆ ನಿಜವಾಗಿ ವರ್ಣಗಳ, ಶಬ್ದಗಳ, ಪದಗಳ, ವಾಕ್ಯಗಳ ಅರ್ಥ ದೇವರು ಅಂತ ಮಾಡಿಕೊಳ್ಳದೆ ಅನರ್ಥ ಮಾಡಿಕೊಂಡಿದ್ದೇವೆ. ನಾವು ಒಂದು ವರ್ಡ್ ತಪ್ಪು ಅರ್ಥ ಮಾಡಿಕೊಂಡ್ರೇ ಎಷ್ಟು ಫೇಲ್ ಆಗ್ತೀವಿ, ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಇಡೀ ಜೀವನದ ಉದ್ದಕ್ಕೆ ಎಲ್ಲ ಶಬ್ದಗಳನ್ನು ಅಪಾರ್ಥ ಮಾಡಿಕೊಂಡ ನಾವು ಮತ್ತೆ ಸಂಸಾರಕ್ಕೆ ಬರ್ತೇವೆ. ಒಳ್ಳೆಯದಾಚಾರ್ಯ ಏನು ಮಾಡ್ಬೇಕಂತೀರಿ? ಹಾಗಾರೆ ನಾನಲ್ಲ, ಶುಕಾಚಾರ್ಯ ಹೇಳ್ತಾರೆ, ನೀವು ಸ್ವಲ್ಪ ಮಾತಾಡೋದು ಬಿಟ್ಟುಬಿಡಿ ಅಂತ. ಮಾತಾಡೋದೇ ಬಿಡಿ, ಹೆಚ್ಚು ಮಾತಾಡಬೇಡಿ. ನಿಜವಾಗಿ ಗೊತ್ತಾ, ಮಾತಿಗಿಂತೂ ವ್ಯಾಲ್ಯೂ ಮೌನಕ್ಕೆ. ನೀವು ಮಾತಾಡಿದ್ರೆ ಕೆಲವೇ ವರ್ಡ್ಸ್ನ ಹೊರಗೆ ಬಿಡ್ಬೋದು, ಮಾತಾಡದಿದ್ರೆ ಒಳಗೇ ದೇವರದ್ದೇ ಅನಂತ ಶಬ್ದಗಳು. ಜೀವನದಲ್ಲಿ ಹೆಚ್ಚು ಮೌನವನ್ನು ಪ್ರಾಕ್ಟೀಸ್ ಮಾಡಬೇಕಂತ. ಮೌನ ಯಾಕೆ ಅಲ್ಲ, ಜ್ಞಾನಿಗಳು ಮೌನ ಮಾಡ್ತಾರೆ. ಮೌನ ಅಂದರೆ ಅವ್ರದ್ದು ಮನನಶೀಲರು. ಏನು ದೇವರನ್ನು ಕೇಳಿರ್ತಾರೆ, ನೋಡಿರ್ತಾರೆ, ಅದನ್ನೇ ಮತ್ತೆ ಮೆಲುಕು ಹಾಕ್ತಾರೆ. ನಾವ್ಯಾಕೆ ಮೌನ ಮಾಡಬೇಕು ಅಂದರೆ, ಏನಾದರೂ ನಮ್ಮ ಬಾಯಿಂದ ಶಬ್ದ ಬಂದರೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀವಿ, ತಪ್ಪದು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನಿಮಗೆ ಬಹಳ ಬೇಗ ಹೇಳಿ ನಾನು ಮುಂದೆ ಹೋಗ್ತೇನೆ. ಒಬ್ಬ ದೈವ ಭಕ್ತ, ಅವನು ಪ್ರತಿನಿತ್ಯ ಒಂದು ದುಡ್ಡು ದೇವರ ಫೋಟೋ ಮುಂದೆ ಒಂದು ಹುಂಡಿ ಒಳಗೆ ಹಾಕ್ತಾ ಇದ್ದ. ಒಂದಿನ ತಪ್ತಿರಲಿಲ್ಲ, ಅವನು ದೇವಸ್ಥಾನಕ್ಕೆ ಬರೋಕ್ಕಾಗ್ತಿರಲಿಲ್ಲ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ದೇವರಿಗೊಂದು ಕಾಣಿಕೆ ಹಾಕಿ ಹೋಗ್ತಿದ್ದ. ಅವನಿಗೆ ಒಂದು ಕಾಲಕ್ಕೆ ತುಂಬ ಬಡತನ ಬಂದುಬಿಡ್ತು. ಇಷ್ಟು ಬಡತನ ಬಂತು, ತಿನ್ನಲಿಕ್ಕೆ ಅನ್ನ ಇಲ್ಲ. ಅವು ಏನು ಮಾಡಬೇಕು? ದೇವ್ರ ಮುಂದೆ ನಿಂತಂದ, ಸ್ವಾಮಿ ಇವತ್ತು ನಂಗೆ ಅಕ್ಕಿ ತರಲಿಕ್ಕಿಲ್ಲ, ದುಡ್ಡು ಒಂದೇ ಕಡೆ ದುಡ್ಡಿರೋದು, ಅದು ನಂದಲ್ಲ, ನಿಂದು. ನೀನು ಹುಂಡಿಗೆ ಹಾಕ್ತಿದ್ನಲ್ಲ ಈ ದುಡ್ಡು, ನೀ ದಯಮಾಡಿ ನಮಗೊಂಚೂರು ಪರ್ಮಿಷನ್ ಕೊಟ್ಟರೆ ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತೀನಿ ಅಂಥೇಳಿ ಎಚ್ಚರಿಕೆ ಇರುವವ ತಾನೇ ಹಾಕಿದ್ದು. ಆ ದುಡ್ಡಲ್ಲಿ ಹೇಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದು ತನ್ನ ಜೀವನ ನಿರ್ವಹಣೆ ಮಾಡ್ತಾನೋ, ಹೆಚ್ಚು ಬಳಸುವ ಹಾಗಿಲ್ಲ. ಅವಂದೇ ದುಡ್ಡದು, ಆದರೆ ಯಾರು ಕೊಟ್ಟುಬಿಟ್ಟಿದ್ದಾನೆ? ದೇವ್ರಿಗೆ ಹಾಕಿಬಿಟ್ಟಿದ್ದಾನೆ, ವಿಧಿ ಇಲ್ಲದೆ ತೆಗಿತಾ ಇದ್ದಾನೆ ಅಲ್ಲ. ಹಾಗಾದ್ರೆ ಜಗತ್ತಿನ ಎಲ್ಲ ಶಬ್ದಗಳು ಅವಂದೇ. ನಾವು ಹಾಗೆ ನಮಗೆ ಬೇಕಾದಾಗಿ ಯೂಸ್ ಮಾಡಿಕೊಳ್ಳಿಕ್ಕಿಲ್ಲ. 3 ದೇವರಿಗೆ ನಾವು ಅರ್ಪಿಸಬೇಕಾದ ವಸ್ತುಗಳು ನಮ್ಮಲ್ಲಿದೆ, ನಮ್ಮದಲ್ಲ, ಅದು ದೇವ್ರದು. ದೇವರು ನಮ್ಮ ಹತ್ರ ಕೊಟ್ಟಿದ್ದಾರೆ. ಯಾವುದು? ಮೈ, ಮಾತು, ಮನಸ್ಸು, ಇದು 3 ನಮ್ಮದಲ್ಲ. ಮಾತುಗಳು, ದೇಹ, ಅಗ್ನಿಯಲ್ಲಿ ಈ ದೇಹವನ್ನು ಇಡಬೇಕು, ಮಣ್ಣೊಳಗೆ ಈ ದೇಹವನ್ನು ಇಡಬೇಕು. ಸ್ವಾಮಿ ಇದು ನೀ ಕೊಟ್ಟದ್ದು. ಮಣ್ಣಿಂದ ಕಾಯ, ಮಣ್ಣಿಂದ ಬಂದಿದೆ, ಮಣ್ಣಿಗೆ ಕಳಿಸೋದು. ಈ ದೇಹದ ಒಳಗೆ ಪೃಥ್ವಿ, ಅಪ್, ತೇಜಸ್, ಬೆಂಕಿ ಇದೆ, ಬೆಂಕಿ ಒಳಗೆ ಕಳಿಸೋದು. ಎಲ್ಲಿಂದ ಬಂತೋ ಅಲ್ಲಿ ಕೊಡಬೇಕಷ್ಟೆ. ಮರಳಿ ಪ್ರಕೃತಿಯ ಕಾಮನ್ ರೂಲ್ ಇದು. ಹಾಗಾಗಿ ಎಲ್ಲ ಶಬ್ದಗಳು ಅವನನ್ನೇ ಹೇಳುತ್ತೆ. ನೋಡಿ, ಈ ವಸ್ತ್ರ ಅಂತ ಕರಿತೀವಿ, ಇದೆಲ್ಲ ಮೈ ಮೇಲೆ. ವಸ್ತ್ರ ಶಬ್ದಕ್ಕೆ ನಿಜವಾಗಿ ಅರ್ಥ ಭಗವಂತ. ಹೇಗೆ? ಹೊಸ ಆಚ್ಛಾದನೆ. ಯಾವುದು ನಮ್ಮ ಮೇಲಿದ್ದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದಕ್ಕೆ ವಸ್ತ್ರ ಅಂತ ಕರೀತಾರೆ. ಹಾಗಾಗಿ ನಮ್ಮ ಮೇಲೆ ಒಳಗೆ ಎಲ್ಲ ಕಡೆ ಇದ್ದು ನಮ್ಮನ್ನು ರಕ್ಷಣೆ ಮಾಡೋನು ಯಾರು?
ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಆ ವಾಸುದೇವ ಎಲ್ಲ ಕಡೆ ಇದ್ದು ಚೇತನಾತ್ಮಕವಾದ ಪ್ರಪಂಚವನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಆದ ಕಾರಣ ಅವನಿಗೆ ಏನು ಹೆಸರು? ವಸ್ತ್ರ. ಹಾಗೆ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳುವ ಕಾರಣ ನಾವು ನಮ್ಮ ಸ್ವಂತಕ್ಕಾಗಿ ಹೆಚ್ಚು ಶಬ್ದಗಳನ್ನು ಬಳಕೆ ಮಾಡಬಾರ್ದು. ಅಲ್ಲ, ಬಳಕೆನೇ ಮಾಡದಿದ್ದರೆ ಜೀವನ ಲೈಫ್ ನಡೆಯೋದು ಹೇಗೆ? ಜೀವನ ನಿರ್ವಹಣೆಗಾದರೂ ಕೆಲವು ಶಬ್ದ ಅಷ್ಟು ಬೇಕೋ ಅಷ್ಟೇ ಅಂತಾರೆ, ಯೂಸ್ ಮಾಡಿ, ಬೇಡ ಅಂತಿಲ್ಲ, ಮಿನಿಮಮ್. ಈ ಕೆಲವು ಎಕ್ಸ್ಟ್ರಾ ಎಲ್ಲ ಏನು ಕೇಳಲಿಕ್ಕೆ ಹೋಗಬೇಡಿ, ಮಾಡಲಿಕ್ಕೆ ಹೋಗಬೇಡಿ. ಅವರು ಅದಕ್ಕಾಗಿ ಹಾಗೆ ಮಾಡೋದ್ರಿಂದ ವೈರಾಗ್ಯ ಬರುತ್ತೆ ಅಂತ. ಈ ಮಲಗಲಿಕ್ಕೆ ಹಾಸಿಗೆನೇ ಬೇಕು ಅಂತ ಕೇಳಬೇಡಿ. ಸತ್ಯಾಂಕ್ಷಿತೌ ಕಿಂಕಶಿಪೋ ಪ್ರಯಾಸೈ ಬಾಖೋಸ್ವ ಸಿದ್ಧ ಈ ಉಪಬರ್ಹಣೈ ಕಿಂ. ಹಾಸಿಗೆ ಬೇಕು ಅಂತ ಅನ್ಬೇಡಿ. ಕ್ಷಿತಿ ಭೂಮಿ ಇದೆಯಲ್ಲ, ನೆಲದ ಮೇಲೆ ಮಲಗಿಬಿಡಿ. ನಾನು ಬಹಳಷ್ಟು ಬಾರಿ ಹೇಳ್ತೇನೆ, ತುಂಬ ಟಯರ್ಡಾಗಿ ಆಫೀಸ್ಗೆ ಹೋಗಿ ಮನೇಲಿ ತುಂಬ ಕೆಲಸ ಮಾಡಿ ಪ್ರವಚನಕ್ಕೆ ಬರೋಣ ಅಂತ ಬಂದರೆ ಇಲ್ಲೇ ಸ್ವಲ್ಪ ನೆಮ್ಮದಿ. ಮನೇಲಿ ಮಲಗಿದ್ರೆ ನಿದ್ದೆನೇ ಬರಲ್ಲ ರೀ. ಇಲ್ಲಿ ಬಂದುಬಿಟ್ರೆ ಅದು ಏನು ನಿದ್ದೆ ಬಂದುಬಿಡುತ್ತೋ. ನಿದ್ದೆ ಮಾಡೋ ಟೈಮ್ ಅಲ್ಲೇ ಅಲ್ಲ ಇದು, ಆದರೂ ಬರುತ್ತೆ ನೆಮ್ಮದಿ. ದೇವರ ಕಥೆ ಅಷ್ಟು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಇಲ್ಲೇನು ಹಾಸಿಗೆ ಇರುತ್ತಾ, ಹೊದಿಗೆ ಇರುತ್ತಾ, ದಿಂಬಿರುತ್ತಾ? ಬರ್ತಾ ಇಲ್ಲ. ಇದನ್ನೇ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಹಾಸಿಗೆ ಬೇಕು, ಅದಿಲ್ಲದೆ ನಿದ್ದೆ ಬರೋಲ್ಲ, ಇದಿಲ್ಲದೆ ನಿದ್ದೆ ಬರೋಲ್ಲ ಅಂದರೆ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ ಅಷ್ಟೇ. ಏನಿಲ್ಲದೆ ಇದ್ರೂ ಜೀವನ ನಡೆಯೋ ಹಾಗೆ ನಾವು ಕಲ್ತ್ಕೊಳ್ಬೇಕಂತ. ಭಗವಂತ ಇಲ್ಲ ಅಂದರೆ ಆಗೋಲ್ಲ, ಮಿಕ್ಕಿದ್ದೆಲ್ಲ ಪರವಾಗಿಲ್ಲ. ಈ ಕಥೆ ಇಷ್ಟೇ ರೀ. ಈ ಭೂಲೋಕದಲ್ಲಿರುವಾಗ ಎಲ್ಲದರ ಒಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ದೇವರ ಒಟ್ಟಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ. ದೇವರು ಮಾತ್ರ ಬೇಕೇ ಬೇಕು. ನಾವು ಸ್ವಲ್ಪ ಉಲ್ಟಾ, ದೇವ್ರ ವಿಚಾರದಲ್ಲಿ ಭಾರಿ ಕಾಂಪ್ರಮೈಸ್. ಪೂಜೆ ಆಯಿತಾ ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲದಿದ್ರೆ ಇಲ್ಲ ಅಂತ. ಕಾಫಿ ಅದು 3-4 ಸತಿ ಬೇಕಂದೇ ಅಂತಾರೆ. ಎಂಥ ರೋಗ ರುಜಿನ ಇದ್ದರೂ ಬಿಡಲಾರದ ಐಟಮ್ ಅದು. ಆದರೆ ಚೆನ್ನಾಗಿದ್ದಾಗ ಏನೋ ಒಂದು ಸಣ್ಣಗೆ ಒಂಚೂರು ತಲೆನೋವು ಬಂದರೂ ಮೊದಲು ಬಿಡೋದೇ ದೇವ್ರ ಪೂಜೆ. ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜೆ. ಯಾಕೋ ನೆನ್ನೆ ಪುರಾಣಕ್ಕೆ ಬರಲಿಲ್ಲ, ಸ್ವಲ್ಪ ಸಣ್ಣ ತಲೆನೋವುತ್ತಿತ್ತು, ಅದೇನು ತಲೆನೋವು ಹೋಗಿಲ್ಲ. ಬೇಕಾಟ್ ಸೀರಿಯಲ್ ನೋಡಿದ್ದೀವಿ, ಬೇಕಾಟ್ ಹಿಂದಿನ ಮನೆಯವ್ರ ಹತ್ರ ಹೊರಟಿದ್ದೀವಿ, ಪುರಾಣ ಕೇಳಕ್ಕೆ ಮಾತ್ರ ತಲೆನೋವು ಅಲ್ವಾ? ಕಿಂಕಶಿಪೋ ಪ್ರಯಾಸೈಹಿ. ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಮಾತ್ರ ವೈರಾಗ್ಯ ಬರುತ್ತೆ, ದೇವರಲ್ಲಿ ಪ್ರೀತಿ ಹೆಚ್ಚಾಗತ್ತೆ, ಭಗವದ್ಭಕ್ತಿ ಬರುತ್ತೆ. ಯಾರು ಹೀಗೆ ಆ ಭಗವಂತನನ್ನು ಚಿಂತನೆ ಮಾಡುವ ಸಲುವಾಗಿ, ದೇವರ ಧ್ಯಾನಕ್ಕಾಗಿ ತಾವು ಸ್ವಲ್ಪ ಸಮಯ ಮಾಡಿಕೊಳ್ತಾರೋ ಅವರು ಭಗವಂತನ ಧ್ಯಾನ ಮಾಡ್ತಾರೆ. ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಂಗ ಶಂಖ ಗದಾಧರಂ ಧಾರಣಯಾ ಸ್ಮರಂತಿ. ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ಕೆಲವು ಜೀವರು ಅವರು ಮಧ್ಯಮ ವರ್ಗದ ಮುಮುಕ್ಷುಗಳು. ಅವರು ತಮ್ಮ ಸ್ವರೂಪ ಶರೀರದ ಹೃದಯದ ಒಳಗೆ, ಸಾಮಾನ್ಯರಾದವರು ಬಾಹ್ಯ ಶರೀರದ ಹೃದಯ, ಶರೀರದ ಒಳಗೆ ಒಂದು ಸ್ವರೂಪಭೂತವಾದ ಶರೀರ ಇದೆ. ಯಾರು ಉತ್ತಮರಾದವರಿದ್ದಾರೆ ಅವರು ಸ್ವರೂಪಭೂತವಾದ ಆ ಶರೀರದ ಒಳಗಿರುವ ಹೃದಯದ ಒಳಗೆ ಆ ಭಗವಂತನ ಚಿಂತನೆ ಮಾಡ್ತಾರೆ. ಕೆಲವರು ಬಾಹ್ಯ ಶರೀರದ ಒಳಗೆ ಹೃದಯದ ಮಧ್ಯದಲ್ಲಿ ಆ ಭಗವಂತನ ಚಿಂತನೆ ಮಾಡ್ತಾರೆ. ಹೇಗಿದೆ ಆ ರೂಪ? ಚತುರ್ಭುಜಂ, 4 ತೋಳು, ಶಂಕುಚಕ್ರ ಗದಾ ಪದ್ಮ. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ಅಂತ್ಯಕಾಲ ಬಂದಾಗ, ಸಾವು ಸಮೀಪಿಸಿದಾಗ ಎಲ್ಲವನ್ನು ಆ ಭಗವಂತನಲ್ಲಿ ಲಯ ಚಿಂತನೆ ಮಾಡ್ತಾರೆ. ಒಂದರೊಳಗೊಂದು
ಈ ರಾತ್ರಿ ಮಲಗುವಾಗ ಪಾತ್ರೆ ಎಲ್ಲ ತೊಳೆದು ಒಂದೊಳಗೊಂದು ಇಟ್ಟು ಬೋರ್ಲ್ ಹಾಕಿ ಹಾಗೆ ಅದೆಲ್ಲ ಕ್ಲೀನಾಗಿ ಜೋಡಿಸ್ತಾರೆ. ಅದು ಕ್ರಮ ರೀ. ಸುಮ್ಮನೆ ಅಂದರೆ ಅಲ್ಲೊಂದು ಎಲ್ಲ ಹಾಕ್ಬಿಟ್ರೆ ಏನು ಮನೆ ಇಟ್ಕೊಳ್ಳೋ ಹುಟ್ಟು ಅಂತಾರಲ್ಲ. ದೇವರು ಈ ಮನೆ ಕೊಟ್ಟಾಗ ಒಳಗಿರುವ ಜೀವ ಹೇಗೆ ಸಂಸಾರ ಮಾಡಬೇಕು, ಲಯ ಚಿಂತನೆ ಮಾಡಬೇಕು. ಆಗ ಚರಮ ಶರೀರ ತ್ಯಾಗ ಮಾಡಬೇಕು ಅಂತ ಕಾಲ ಬಂದಾಗ ಯಾವುದಕ್ಕೂ ಕಾಯಲ್ಲ. ಕಾಲಕ್ಕೆ ಕ್ಷೇತ್ರಕ್ಕೆ ಕಾಯಬೇಕಾದ್ದಿಲ್ಲ ರೀ. ನೀವು ಎಲ್ಲಿರ್ತೀರಿ ಅದೇ ಪುಣ್ಯಕ್ಷೇತ್ರ. ಯಾವ ಕಾಲದಲ್ಲಿ ಪ್ರಾಣ ಬಿಡ್ತೀರಿ ಅದೇ ಪುಣ್ಯಕಾಲ, ಪರ್ವಕಾಲ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಗಂ ಸ್ಮರಾಮಿ. ನಿಮ್ಗೆ ಅಂತ್ಯಕಾಲಕ್ಕೆ ದೇವರ ಸ್ಮರಣೆ ಬಂದರೆ ನೀವಿದ್ದ ಜಾಗವೇ ಪುಣ್ಯಕ್ಷೇತ್ರ, ನಿಮಗೆ ಆ ಕಾಲವೇ ಪರ್ವಕಾಲ. ಯಾವುದು ಅಲ್ಲೇ ಹೋಗಬೇಕಿಲ್ಲ, ಅದೇನು ಕಾಯೋಲ್ಲ ಅಂತಾರೆ. ಸಾಯುವ ಕಾಲ ಸಮೀಪಿಸಿದಾಗ ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಪ್ರಾಣಾಯಾಮ ಮಾಡಿ ಮುಖ್ಯ ಪ್ರಾಣದೇವರ ಪರಮಾನುಗ್ರಹಕ್ಕೆ ಪಾತ್ರರಾದವರು ಇಂದ್ರಿಯಾದಿ ದೇವತೆಗಳನ್ನು ಮನೋದೇವತೆಯಾದ ರುದ್ರನಲ್ಲಿ ಲಯ ಚಿಂತನೆ ಮಾಡ್ತಾರೆ. ರುದ್ರನನ್ನು ಬುದ್ಧಿದೇವತೆಯಾದ ಸರಸ್ವತಿಗೆ ವಶ ಅಂತ ಸರಸ್ವತಿಯಲ್ಲಿ ಲಯ ಚಿಂತನೆ ಮಾಡ್ತಾರೆ. ಆ ಸರಸ್ವತಿಯನ್ನು ಬ್ರಹ್ಮ ಲಕ್ಷ್ಮಿ ದ್ವಾರ ಜೀವಾಂತರ್ಯಾಮಿ ವಿಷ್ಣು ವಶಳಾಗಿದ್ದಾಳವಳು ಅಂತ ಚಿಂತಿಸ್ತಾರೆ. ಜೀವಾಂತರ್ಯಾಮಿ ರೂಪವನ್ನು ದೇಹಾಂತರ್ಯಾಮಿಯಾದ ವಿಷ್ಣು ರೂಪದಲ್ಲಿ, ದೇಹಾಂತರ್ಯಾಮಿಯಾದ ಭಗವದ್ ರೂಪವನ್ನು ಸರ್ವತ್ರದಲ್ಲಿ ವ್ಯಾಪ್ತವಾದ ಭಗವಂತನಲ್ಲಿ, ಪಿಂಡಾಂಡದ ಒಳಗಿರುವ ಭಗವದ್ ರೂಪವನ್ನೇ ಬ್ರಹ್ಮಾಂಡದ ಒಳಗೆ ಚಿಂತನೆ ಮಾಡ್ತಾರೆ. ಹೀಗೆ ಚಿಂತನೆ ಮಾಡಿದ ಮೇಲೆ ಚಿಂತನೆ ಮಾಡಲಿಕ್ಕೆ ಮತ್ತೆ ಯಾವ ವಸ್ತು ಉಳಿಯೋಲ್ಲ. ಆ ಸಂದರ್ಭದಲ್ಲಿ ಯಾವುದೇ ವಿಧವಾದ ದುಃಖ ಅದು ಯಾವುದೂ ಇರೋಲ್ಲ, ಎಲ್ಲ ಕಳ್ಕೊಂಡಿರ್ತಾರೆ. ಅವರು ಅಂತ್ಯಕಾಲದಲ್ಲಿ ಇಡ, ಪಿಂಗಳ, ಸುಷುಮ್ನ ಅಂತ 3 ಪ್ರಧಾನ ನಾಡಿಗಳು, ಪಕ್ವರು, ಅತಿಪಕ್ವರು, ಪರಿಪಕ್ವರು, ಹೀಗೆಲ್ಲ ಸಾಧನೆಯಲ್ಲಿ ವ್ಯತ್ಯಾಸಗಳಿದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸುಷುಮ್ನ ಮೊದಲಾದ ನಾಡಿಗಳಲ್ಲಿ ಪ್ರಯಾಣ ಮಾಡಿ ಪರಮಾತ್ಮನ ಸನ್ನಿಧಾನವನ್ನು ಹೊಂದ್ತಾ ಇದ್ದಾರೆ. ಅವರಿಗೆಲ್ಲ ಊರ್ಧ್ವಲೋಕ ಪ್ರಾಪ್ತಿ ಆಗತಕ್ಕಂಥದ್ದು. ಇದೆಲ್ಲ ಆ ಸಂದರ್ಭದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಎಲ್ಲಿಯ ತನಕ ಭಗವಂತನ ಧ್ಯಾನದಲ್ಲಿ ಏಕಾಗ್ರತೆ ಬರೋಲ್ಲ. ನೀವು ನೋಡಿ, ಒಮ್ಮೆ ದೇವರ ಧ್ಯಾನಕ್ಕೆ ಕೂತ್ರೆ ಮನಸ್ಸು ಓಡಿ ಹೋಗುತ್ತೆ. ಹಿಡ್ಕೊಳ್ಳೋಕ್ಕೆ ಹೋಗಬೇಡಿ, ತುಂಬ ಜೋರು ಮಾಡಬೇಡಿ ಮನಸ್ಸು ಮೇಲೆ. ಹೋದ್ರೆ ಹೋಗಲಿ, ಎಲ್ಲಿ ಹೋಗುತ್ತೋ ಹೋಗಲಿ, ಸ್ವಲ್ಪ ಹೊತ್ತು ಬಿಡಿ, ಮತ್ತೆ ಕರ್ಕೊಂಡು ಬನ್ನಿ, ಮತ್ತೆ ಕರ್ಕೊಂಡು ಬನ್ನಿ. ಅದು ಸ್ಥಿರವಾಗಿ ನಿಲ್ಲುವ ತನಕ ನಮ್ಮ ಪ್ರಯತ್ನ ನಿಲ್ಲಬಾರ್ದಷ್ಟೆ. ಮನಸ್ಸು ಚಂಚಲವೇ, ಅದು ಸ್ವಭಾವವೇ ಚಂಚಲ. ಆದ್ದರಿಂದ ಇಷ್ಟೆಲ್ಲವನ್ನು ವರ್ಣನೆ ಮಾಡಿ ಶುಕಾಚಾರ್ಯರಂತಾರೆ, ನಖ್ಯತೋ ಅನ್ಯ ಶಿವಪ್ಪಂತಹ ವಿಶ್ರುತ ಸಮೃದ್ಧೃತಾಭಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯಥೋ ಭವೇತ್. ಕಲಿಯುಗದಲ್ಲಿ ಪರಮಾತ್ಮನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಉಂಟು ಮಾಡುವಂತಹ ಬೇರೆ ಉಪಾಯ, ಸುಲಭವಾದ ಉಪಾಯ, ಮೋಕ್ಷ ಮಾರ್ಗಕ್ಕೆ ಒಂದೇ ಒಂದು ಉಪಾಯ ಅಂದರೆ ಶ್ರೀಮದ್ ಭಾಗವತದ ಶ್ರವಣ. ಇದು ಬಿಟ್ಟು ಬೇರೆ ಮತ್ತಾವುದೂ ಇಲ್ಲಪ್ಪ. ಇಂತಹ ಭಾಗವತವನ್ನು ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿಸ್ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣಾಂ. ಅದರಿಂದ ಭಾಗವತದ ಮೂಲಕ ಹಂತ ಹಂತವಾಗಿ ಆ ಭಗವಂತನ ಮಹಿಮೆಯನ್ನು ಜನ ನಿತ್ಯದಲ್ಲಿ ಕೇಳಬೇಕು. ಅಷ್ಟು ಸಾಲದು, ಹೇಳಬೇಕು. ನೋಡಿ, ಕೇಳಬೇಕಾದ್ರೆ ಹೇಳೋರು ಬೇಕ್ರಿ, ಹೇಳಬೇಕಾದ್ರೆ ಕೇಳೋರು ನೀವು ಬೇಕ್ರಿ. ಯಾರಿರಲ್ಲ ಆಚಾರ್ಯ, ಕೀ ಕೊಡ್ತೀವಿ, ನೀವೇ ಬೀಗ ತೆಗೆದು ನೀವೇ ಪುರಾಣ ಹೇಳಿ ನೀವೇ ಬೀಗ ಹಾಕ್ಕೊಂಡು ಹೋಗ್ಬಿಡಿ. ಯಾರಿಗೆ ಹೇಳ್ಬೇಕು ನಾನು? ಹೇಳುವವರಿಗೆ ಕೇಳುವವರ ಅಪೇಕ್ಷೆ ಇದೆ,
ಕೇಳುವವರಿಗೆ ಹೇಳುವವರು. ಹೇಳೋರು ಕೇಳೋರು ಇಲ್ದಿದ್ದಾಗ ಈ ಹೇಳಿದ್ದು ಕೇಳಿದ್ದು ಇರುತ್ತಲ್ಲ, ಅದರ ಸ್ಮರಣೆ ಮಾಡ್ತಾ ಕೂತ್ಕೊಳ್ಳಿ. ಒಟ್ಟು ಬಿಡಬೇಡಿ ಅಂದರೆ ಹೇಳೋರು ಸಿಕ್ಕಾಗ ಕೇಳಿ, ಕೇಳೋರು ಸಿಕ್ಕಾಗ ಹೇಳಿ, ಎರಡೂ ಇಲ್ಲದೆ ಇದ್ದಾಗ ಹೇಳಿದ್ದು ಕೇಳಿದ್ದರ ಸ್ಮರಣೆ ಮಾಡಿ. ಇದನ್ನೇ ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯೋ ಭಗವಾನ್ ನೃಣಾಂ ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ಪ್ರಜಂತಿ ಚಚ್ಚರಣ ಸರೋರುಹಾಂತಿಕಂ. ಈ ಭಗವಂತನ ಕಥಾಮೃತ ಶ್ರೀಮದ್ ಭಾಗವತವನ್ನು ಕಿವಿಗಳು ಅನ್ನುವ ಬೊಗಸೆಗಳಿಂದ ಎತ್ತಿ ಎತ್ತಿ ಪಾನ ಮಾಡಬೇಕಂತ. ಕಾನ್ಸಂಟ್ರೇಷನ್ ಇಟ್ಟು ಕೇಳಬೇಕು. ಪಾನ ಮಾಡೋದು ಅಂದರೆ ಎಲ್ಲೋ ನೋಡಿಕೊಂಡು ಹಾಲು ತಿಂಡಿ ಕಾಫಿ ಎಲ್ಲ ಕುಡಿಯಲ್ಲ, ಅದನ್ನೇ ನೋಡಿಕೊಂಡು ಆಸ್ವಾದನೆ ಮಾಡ್ತಾರೆ ಅಲ್ವಾ. ಆಸ್ವಾದನೆ, ಊಟ ಗಬಗಬ ತಿನ್ನೋದಲ್ಲ, ರುಚಿ ನೋಡ್ತಾ ಚೆನ್ನಾಗಿದೆ ಅಂದ್ಕೊಂಡು ತಿನ್ನಬೇಕಂಥದ್ದು. ಹಾಗೆ ಭಾಗವತ ಕೇಳುವಾಗ ಅಯ್ಯೋ ಕೇಳಬೇಕಲ್ಲಪ್ಪ, ಅಯ್ಯೋ ಬಂದೇ ಬಿಟ್ಟಿದ್ದೀವಲ್ಲ, ಮಧ್ಯೆ ಹೇಳೋ ಹಾಗಿಲ್ವಲ್ಲ, ಅದು ಒಂಚೂರು ಮನಸ್ಸಿನಲ್ಲಿ ಬರಬಾರ್ದಂತ. ಯಾರು ಆನಂದದಿಂದ ಸಂಭ್ರಮದಿಂದ ಆ ಭಾಗವತ ಶ್ರವಣ ಮಾಡ್ತಾರೆ ಅವರ ಕಲುಷಿತವಾದ ಮನಸ್ಸು ಶುದ್ಧ ಆಗತ್ತೆ. ಭಗವಂತನ ಪಾದ ಮೂಲವನ್ನು ಸೇರ್ತಾರೆ, ಅವರೇ ಮುಕ್ತರಾಗ್ತಾ ಇದ್ದಾರೆ ಅಂತ ಇಷ್ಟು ಹೇಳಿ, ಏನು ಮಾಡಬಾರ್ದು ಅಂತ ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಹೇಳ್ತೇನೆ ಕೇಳು. ಯಾವ ಕಾರಣಕ್ಕೂ ಹರಿಯಲ್ಲದೆ ಇನ್ನೊಬ್ಬ ದೇವತೆಯನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಉಪಾಸನೆ ಮಾಡಬಾರ್ದು. ಇನ್ನೊಂದು ದೇವ್ರನ್ನೇ ಪೂಜೆ ಮಾಡಬಾರ್ದು. ಇದು ನಮ್ಮ ಮತ ಅಲ್ಲ. ಕೆಲವ್ರದ್ದು ಹಾಗೆ, ನಮ್ಮ ದೇವರು ಬಿಟ್ಟರೆ ಇನ್ಯಾವ ದೇವರು ಇಲ್ಲ ಅಂತಾರೋ. ನಮ್ಮದೇನು ಹಾಗಂದಿಲ್ಲ ರೀ. ಭಾಗವತ ಹೇಳುತ್ತೆ ಭಗವಂತ ಮಾತ್ರ ಸರ್ವೋತ್ತಮ, ದೇವರನ್ನು ಬಿಟ್ಟ ಉಳಿದವರೆಲ್ಲ ಅವನ ಅಧೀನ ಅಂತ. ಯಾರನ್ನೂ ಬಿಡೋ ಹಾಗಿಲ್ಲ. ಪರಿವಾರ ಆತ್ಮನ ಸೇವಕೇಶು, ಭಗವಂತನ ದಾಸರು ಅಂತ ಅವರೆಲ್ಲರನ್ನು ನಾವು ಮಾಡಬೇಕು. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದೀಹಿ. ಏನು ಕಾಮನೆ ಇದೆಯೋ ಇಲ್ವೋ, ಏನು ಬೇಕೋ ಏನು ಬೇಡವೋ, ಬೇಕಿದ್ದರೂ ಅವನ್ನೇ ಭಜಿಸ್ರಿ, ಬೇಡದಿದ್ದರೂ ಅವನ್ನೇ ಹಿಡಿರಿ. ಅಲ್ಲ, ಏನೋ ಬೇಕೋ ಅವನು ಕೇಳೋಣ, ಏನೂ ಬೇಡ ಅಂದರೆ ಅವನ್ನೇನು ಕೇಳೋದು. ಅಕಾಮಹ ಅಂದರೆ ನ ಕಾಮಹ ಅಲ್ಲ, ಏನೂ ಬೇಡ ಅಲ್ಲ. ಅಕಾಮ ಅಂತಂದರೆ ಅಂದರೆ ಭಗವಂತ. ನಿಮಗೆ ದೇವರು ಬೇಕೋ, ದೇವರು ಕೊಡೋ ಎಲ್ಲ ಬೇಕೋ, ಅಥವಾ ಮೋಕ್ಷ ಬೇಕು, ಈ ಮೂರಕ್ಕೂ ದೇವರನ್ನೇ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳಿ ಸುತಾಚಾರ್ಯರು ಹೇಳ್ತಾ ಇದ್ದಾರೆ, ಶೌನಕಾದಿ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ. ಅವರಂತಾರೆ, ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಜಯನ್ನ ಸೌ ತಸ್ಯೇರ್ತೆಯ ಕ್ಷಣನೀತಃ ಉತ್ತಮ ಶ್ಲೋಕವಾರ್ತಯ. ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಅಸ್ತಮಾನನಾಗ್ತಾನೆ. ತುಂಬ ಜನ ಸೂರ್ಯ ಉದಯವನ್ನು ಭಾರೀ ಬೆರಗಾಗಿ ನೋಡ್ತಾರೆ, ಸನ್ರೈಸ್ ಅಂತ. ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಾರೆ. ನೀವು ಸೆಟ್ ನೋಡೋಕ್ಕೆ ಹೋಗಬೇಡಿ, ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸನ್ಸೆಟ್ ಆಗುವಾಗ ನಿಮ್ಮ ಒಂದು ದಿನದ ಆಯುಷ್ಯವನ್ನು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನೀವು ಸಾವಿಗೆ ಒಂದು ದಿನ ಸಮೀಪಿಸಿದ್ರಿ, ಇದು ತಿಳ್ಕೊಳ್ಬೇಕಂತ. ಅದು ಸೂರ್ಯ ಬೆಳಗಾತ ಬಂದ, ಈ ಭೂಲೋಕದ ಕಡೆ ನೋಡ್ದ. ಎಲ್ಲರ ಕೈಯಲ್ಲೂ ಒಂದೊಂದು ಬ್ಯಾಗ್ ಇತ್ತು. ಎಲ್ಲರೂ ಏನೋ ಒಂದು ಬ್ಯಾಗು, ಕಡೆಗೆ ಏನಿಲ್ಲ ಅಂದರೂ ಜೋಬಲ್ಲಿ ಏನೋ, ಒಟ್ಟು ಬ್ಯಾಗು. ಸೂರ್ಯ ಅಂದ, ಓ ಬ್ಯಾಗ್ ತೊಗೊಂಡೋಗ್ಬೇಕು, ನನಗೆ ಗೊತ್ತಿಲ್ಲ ಅಂದ್ಕೊಂಡು ಅವನು ಬರುವಾಗ ಬ್ಯಾಗ್ ತೊಗೊಂಡು ಬರೋಕ್ಕೆ ಶುರು ಮಾಡ್ದ. ಸೂರ್ಯ ನೋಡ್ದ, ಸಾಯಂಕಾಲ ಹೋಗುವಾಗ ಎಲ್ಲರೂ ಬ್ಯಾಗ್ ಬರ್ತಿ ತುಂಬ್ಕೊಂಡು ಹೋಗ್ತಿದ್ರು. ಇದು ಬರೀ ಬ್ಯಾಗ್ ತಂದು ತೊಗೊಂಡು ಹೋಗೋದಲ್ಲ, ತುಂಬ್ಕೊಂಡು ಹೋಗ್ಬೇಕು ಅಂತ ಅವನಿಗೂ ಗೊತ್ತಾಯ್ತು. ಅವನೇನು ಮಾಡ್ದ, ಎಲ್ಲ ಜನರದು ಒಂದೊಂದು ದಿನದ ಆಯುಷ್ಯವನ್ನು ತನ್ನ ಬ್ಯಾಗ್ ಹಾಕ್ಕೊಂಡು ಹೊರಟು. ನಮ್ಮ ಸಾವಿಗೆ ನಾವು ಹತ್ತಿರ ಆಗ್ತೇವೆ. ಇನ್ನೂ ಒಂದು ಆಶ್ಚರ್ಯ ಗೊತ್ತಾ, ನಿಜವಾಗಿಯೂ ನಮ್ಗೆ ಯಾರಿಗೆ 40 ಆಗಿದೆ, ನಮ್ಗೆ ಯಾರಿಗೆ 30 ಆಗಿದೆ,
ನಾವೆಲ್ಲ ಮೃತ್ಯುವಿನ ಬಾಯಿಗೆ 30% ಹೋಗ್ಬಿಟ್ಟಿದ್ದೀವಿ. 50 50% ಹೋಗ್ಬಿಟ್ಟಿದ್ವಿ. ಮೊಸಳೆ ನಮ್ಮನ್ನು ನುಂಗ್ಬಿಟ್ಟಿದೆ. ಅದೇನೆಂದರೆ ಕಾಲು ಕಡೆಯಿಂದ ನುಂಗ್ಕೊಂಡು ಬರ್ತಾ ಇದೆ. ಇನ್ನೂ ಸತ್ತಿಲ್ಲ. ಕಾಲು ನುಂಗಿದೆ, ಮಂಡಿ ನೋವು ಬಂದಿದೆ, ಸೊಂಟ ನೋವು ಬಂದಿದೆ, 30%, 40%, 50%, ಪೂರಾ ಹಾರ್ಟ್ ಅಟ್ಯಾಕ್ ಆಗಿದೆ, 4-5 ಸತಿ ಆಗಿದೆ, ಅವ್ರ ಕುತ್ತಿಗೆಗೆ ಬಂದಿದೆ. ಇಂದಿರಾರಮಣ ಗೋವಿಂದ ಗೋವಿಂದ. ಇವೆಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲೇ ನೋಡಬಹುದು. ಆದ್ದರಿಂದ ಆಯುರ್ಹರತಿ ವೈಪುಂಸಾಂ, ವೃದ್ಧ ನಿಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಿ. ಭಗವಂತನ ಕಥೆಯನ್ನು ಯಾರು ಕೇಳೋಲ್ಲ ಅವರು ಕಳೆದ ಎಲ್ಲ ಕಾಲ ವೇಸ್ಟ್ ಆಫ್ ಟೈಮ್, ಎಲ್ಲ ವೇಸ್ಟ್. ಅಲ್ಲ ಹಂಗ್ಯಾಕತ್ತೀರಾಚಾರ, ನಾವೆಲ್ಲ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ತರವಕ್ಕಿನ್ನ ಜೀವಂತಿ, ಶ್ರವಣಕಾದಿಗಳು ಹೇಳ್ತಾ ಇದ್ದಾರೆ. ತರವಹ ಅಂದರೆ ಕಾಡಿನಲ್ಲಿರುವ ಮರಗಳು ನಿಮಗಿಂತ ಬಹುಕಾಲ ಬದುಕಿರುತ್ತೆ, ಉಪಕಾರಕ್ಕಾಗಿಯೇ ಬದುಕಿದೆ. ಮರ ನೋಡಿ ಮಾನವ ಕಲಿಬೇಕಂತ. ಮರ ತನಗಾಗಿ ಇಂಥ ಒಂದು ಹಣ್ಣಿಟ್ಕೊಳ್ಳಲ್ಲ, ತನ್ನ ಕಡಿಲಿಕ್ಕೆ ಬಂದವನಿಗೂ ನೆರಳು ಹಣ್ಣನ್ನು ಕೊಡುವಂಥ ಪರೋಪಕಾರಿ ಮರ. ನಾವು ಯಾರಿಗೂ ಉಪಕಾರ ಮಾಡಿದ್ದೇವೆ? ಸದ್ಯ ಅಪಕಾರ ಮಾಡದೆ ಬದುಕಿದ್ರೆ ಸಾಕಾಗಿದೆ. ಉಪಕಾರ ಮಾಡೋದು ದೂರ್ತೋಪಾಸ್ತ. ತುಂಬ ಜನ ಕಿವಿ ಇದೆ, ಏನು ಪ್ರಯೋಜನ? ಅದೊಂದು ಹೋಲ್. ಯಾಕೆಂದರೆ ನಸೃಣ್ವತ ಕರ್ಣಪುಟೇ ನರಸ್ಯ, ಭಗವಂತನ ಮಹಿಮೆಯನ್ನು ಕೇಳದ ಕಿವಿ, ಅದೇನು ಪ್ರಯೋಜನ ಇಲ್ಲ. ಜಿಕ್ವಾ ಸತಿರ್ಧಾರ್ದುರಿಕೇವ ಸೂತ ನಚೇತ್ ಪ್ರಗಾಯತ್ಯವರು ಗಾಯ ಗಾತ. ಯಾರ ನಾಲಿಗೆ ಭಗವಂತನನ್ನು ಉಚ್ಚಕಂಠದಲ್ಲಿ ಗಾಯನ ಮಾಡಿಲ್ಲ ಅದು ನಾಲಿಗೆ ಅಲ್ಲ. ಕಪ್ಪೆಗೂ ನಾಲಿಗೆ ಇದೆ ರೀ. ಕಪ್ಪೆ ನಾಲಿಗೆಗೂ ನಿಮ್ಮ ನಾಲಿಗೆಗೆ ಏನು ವ್ಯತ್ಯಾಸ ಇಲ್ಲ. ಯಾಕಂದರೆ ಕಪ್ಪೆ ಇಂಗ್ಲೀಷಲ್ಲಿ ಅದಕ್ಕೆ ಬರಲ್ಲ, ಅದು ಕನ್ನಡದಲ್ಲೇ ಅದು ಏನೋ ಅದು ಭಾಷೆಯಲ್ಲಿ ವಟ 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 ಅಂತಿರುತ್ತೆ. ನಾವು ಸ್ವಲ್ಪ ಚೆನ್ನಾಗಿ ಟ್ರೈನಪ್ ಆದವರು ವಾಟ್ 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 ಅಂತೀವಿ. ಅದು ವಟ ವಟ, ನಾವು ಕಂಡವ್ರನ್ನೆಲ್ಲ ವಾಟ್ ಅಂತ ಅಂತೀವಿ. ಇಷ್ಟೇನು ವ್ಯತ್ಯಾಸ ಏನಿಲ್ಲ. ನೀವು ಹೇಳಿದ್ರೊಳಗೂ ದೇವ್ರದ್ದು ಮಹಿಮೆ ಇಲ್ಲ, ಆದರೂ ಹೇಳಿದ್ದು ಮಹಿಮೆ ಇಲ್ಲ. ಮಹಿಮೆ ಭಗವಂತನ ಮಹಿಮೆ ಬರಬೇಕು. ಪಾಡುವುದೇ ವದನ ಗಾಡಿಕಾರ ರಂಗಯ್ಯನ, ಪಾಡುವುದೇ ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ದಾಸರಾಯರು ವರ್ಣನೆ ಮಾಡಿದ್ದಾರಲ್ವ. ಆದ್ದರಿಂದ ಬೇಕಾದಷ್ಟು ವಜ್ರ ವೈಡೂರ್ಯವನ್ನು ಹಾಕ್ಕೊಂಡಿದ್ದಾನೆ, ಏನು ಬದುಕಿದ್ರೂ ಪ್ರಯೋಜನ ಇಲ್ಲ ಅಂತಾರೆ. ಜೀವತ್ಶವೋ ಭಾಗವತಾಂಗ್ರಿರೇಣು ನ ಜಾತು ಮರ್ತ್ಯೋ ಬಿಲಬೆ ಅಭಿಲಷೇತಯಸ್ತು. ಭಗವದ್ಭಕ್ತರ ಪಾದಧೂಳಿಯನ್ನು ಯಾರು ಧಾರಣೆ ಮಾಡಿಲ್ಲ ಅವನು ಬದುಕಿದ್ರೂ ವ್ಯರ್ಥ ಅಂಥೇಳಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಮತ್ತೆ ಕೇಳ್ತಾ ಇದ್ದಾನೆ, ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡ್ದ ಅದನ್ನು ದಯಮಾಡಿ ನಂಗೆ ವರ್ಣನೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಆಗ ಶುಕಾಚಾರ್ಯರು ನಿಜವಾದ ಭಾಗವತವನ್ನು ಆರಂಭ ಮಾಡ್ತಾ 13 ಪದ್ಯಗಳಿಂದ ದೇವರ ಸ್ತೋತ್ರ ಮಾಡಿದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಯಾರು ನಮ್ಮ ನಿಮ್ಮ ಎಲ್ಲರ ಹೃದಯದ ಒಳಗೆ ಇದ್ದಾನೋ, ಯಾರು ಕೈಗೆ ಸಿಗಲ್ವೋ, ಮೈ ಮಾತು ಮನಸ್ಸಿಗೆ ನಿಲುಕದವ, ಅವನಿಗೆ ಭೂಯೋ ನಮಃ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಜಗತ್ತಿನ ಎಲ್ಲ ಶಕ್ತಿ ಅವಂದದು ಅಂಥೇಳಿ ಯತ್ ಕೀರ್ತನಂ ಯತ್ ಶ್ರವಣಂ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮನ್ನ ವಿಂದಂತೆ ವಿನಾಯದರ್ಪಣಂ. ನಾವು ಮಾಡಿದ್ದೆಲ್ಲ ಸಾರ್ಥಕ ಆಗಬೇಕಾದ್ರೆ ಭಗವಂತನಿಗೆ ಅರ್ಪಿತ ಆದಾಗ ಮಾತ್ರ ಮಾಡಿದ್ದು, ಹೇಳಿದ್ದು, ಕೇಳಿದ್ದು, ನೋಡಿದ್ದು ಎಲ್ಲ ಸಾರ್ಥಕ ಆಗುತ್ತಂತೆ. ಆದ್ದರಿಂದ ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಅವರು ಹೇಳ್ತಾ ಇದ್ದಾರೆ, ಏತಾದೇವಾತ್ಮಭೂರಾಜನ್ ನಾರದಾಯೇತಿ ಪೃಚ್ಛತ. ಹೇ ಪರೀಕ್ಷಿತ, ದೇವರು ಹೇಗೆ ಸೃಷ್ಟಿ ಮಾಡ್ದ ಅಂತ ಕೇಳಿದೆಯಲ್ಲ, ಇದೇ ರೀತಿ ಹಿಂದೆ ನಾರದರು ತಮ್ಮ ತಂದೆಯಾದ ಬ್ರಹ್ಮದೇವರನ್ನು ಪ್ರಶ್ನೆ ಮಾಡಿದ್ದಾರೆ. ಆ ಬ್ರಹ್ಮದೇವರು ದೇವರ ಸೃಷ್ಟಿಯ ಬಗ್ಗೆ ಬ್ರಹ್ಮದೇವರಿಗೆ ಏನು ವರ್ಣನೆ ಮಾಡಿದ್ದಾರೆ ಅದನ್ನೇ ನಿನಗೆ ಹೇಳ್ತೇನೆ ಅಂತ ಒಮ್ಮೆ
ನಾರದರು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಈ ಜಗತ್ತಿನ ಸೃಷ್ಟಿಕರ್ತರು ನೀವು, ನಂಗೆ ತಿಳಿದ ಹಾಗೆ ನಿಮಗಿಂತ ದೊಡ್ಡವರು ಮತ್ತಾರಿಲ್ಲ. ಆದರೆ ನಾನು ಬಂದಾಗೆಲ್ಲ ನೀವು ಕಣ್ಣು ಮುಚ್ಚಿ ಪಾರಾಯಣ ಮಾಡ್ತೀರಲ್ಲ, ಯದಧಿಷ್ಠಾನಂ, ಯಾರನ್ನ ಕುರಿತು? ಯದ್ರೂಪಂ ಯದಧಿಷ್ಠಾನಂ ಯತಸ್ಪಷ್ಟಮಿದಂ ವಿಭೋ ಯತ್ ಸಂಸ್ಥಂ ಯತ್ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ನೀವು ಯಾರನ್ನು ಕುರಿತು ಈ ರೀತಿ ಪಾರಾಯಣ ಮಾಡ್ತಾ ಇದ್ದೀರಿ? ಈ ಜಗತ್ತು ಆ ಭಗವಂತನ ಅಧೀನವ, ಅವನೇ ಅದಕ್ಕೆ ಆವಾಸ ಸ್ಥಾನ, ಆಶ್ರಯರಾಗಿದ್ದಾನ. ಆ ಭಗವಂತನ ಮಹಿಮೆ ಏನು? ಇದೆಲ್ಲ ನನಗೆ ಹೇಳ್ರಿ ಅಂತ ಕೇಳಿದಾಗ ಬ್ರಹ್ಮದೇವರು ಮೊದಲು ಕಿವಿ ಮುಚ್ಕೊಂಡು ಬಿಡ್ತಾರೆ. ಏನಂದೆ ನಾರದ, ನನ್ನನ್ನೇ ದೊಡ್ಡವ ಅಂತೀಯ? ನಿನಗೆ ಗೊತ್ತು ನಾನು ದೊಡ್ಡವ ಅಲ್ಲ, ನನಗಿಂತ ಇನ್ನೊಬ್ಬ ದೊಡ್ಡವ ಇದ್ದಾನೆ ಅಂತ ಗೊತ್ತಿದ್ದರೂ ನೀನು ನನ್ನನ್ನು ದೊಡ್ಡವ ಅಂತ ಇದ್ದೀಯಾ ಅಂತಾದರೆ ಇದು ದೇವರ ಮಾಯ. ನಮಗೆ ಗೊತ್ತಿದೆ ಎಲ್ಲ ದೇವರೇ ಮಾಡ್ತಾನೆ ಅಂತ, ನಮಗೆಲ್ಲ ಗೊತ್ತಿದ್ದರೂ ಕೂಡ ಆಗಾಗ ನಾವು ಅಂತಿರ್ತೀವಿ. ಯಾಕೆ ಯೋಚನೆ ಮಾಡ್ತೀರಿ? ನಾ ಇದ್ದೀನಿ, ನಾ ಎಲ್ಲ ನೋಡ್ಕೊಳ್ತೀನಿ. ಏನು ನೋಡ್ಕೊಳ್ಳೋದ್ರಿ? ನಮ್ಮನ್ನೇ ಯಾರು ನೋಡ್ಕೊಂಡ್ರೆ ಸಾಕಾಗಿರುತ್ತೆ, ನಾವು ಯಾರನ್ನು ನೋಡ್ಕೊಳ್ಳೋದು? ನಮಗೆ ಗೊತ್ತಿಲ್ವಾ? ಮತ್ತು ಯಾಕೆ ಹೀಗೆ ಮಾತಾಡ್ತೀರಿ? ಭಗವಂತನ ಮಾಯ, ದೇವರ ಮಾಯ ಎಂಥದ್ದು ಅಂದರೆ ಎಂಥ ದೊಡ್ಡ ವಿದ್ವಾಂಸನನ್ನು ಬಿಡಲ್ಲ, ಜ್ಞಾನಿಗಳನ್ನು ಯಾರನ್ನೂ ಬಿಡಲ್ಲ, ಲಕ್ಷ್ಮಿನೇ ಬಿಡಲ್ಲ ಅಂದಮೇಲೆ ನಿಮ್ಮನ್ನು ಬಿಡ್ತಾ? ಮಾಯ ಅಂದರೆ ಬಂಧಕ ಶಕ್ತಿ. ಭಗವಂತನ ಬಂಧಕ ಶಕ್ತಿಯಿಂದ ಹೇ ನಾರದ, ನೀನು ನನ್ನನ್ನು ದೊಡ್ಡವ ಅಂತ ಇದ್ದೀಯಾ? ಇದನ್ನು ಕೇಳಿದ್ದ ತಪ್ಪಿಗಾಗಿ ನಾನು ಆ ಭಗವಂತನ ಸ್ತೋತ್ರ ಮಾಡ್ತೇನೆ ಅಂತ ಅವರು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಬ್ರಹ್ಮದೇವರು ಜಪ ಮಾಡಿದ್ದಾರೆ. ನಮಗಿದರಿಂದ ಒಂದು ಸಂದೇಶ ಇದೆ. ಯಾರಾದರೂ ನಮ್ಮನ್ನು ಸುಳ್ಳೇ ಹೊಗಳಿದ್ರೆ ಹೊಗಳಿಸ್ಕೊಳ್ಬಾರ್ದು. ಆತ್ಮ ಪ್ರಶಂಸಾ ವರ್ಜನ. ಬೇರೆಯವರು ಹೊಗಳಿದ್ರೇ ಹೊಗಳಿಸ್ಕೊಳ್ಬಾರ್ದು. ಇನ್ನು ನಮ್ಮನ್ನು ನಾವೇ ಹೊಗಳ್ಕೊಂಡ್ಬಿಟ್ರೆ ನಮ್ಮನ್ನು ಏನು ಅಂದ್ಕೊಂಡಿದ್ರಿ? ಅದೆಲ್ಲ ನಾನೇ ಮಾಡಿದ್ದು, ನನ್ನಾಗೆ ಯಾರೂ ಮಾಡಲ್ಲ, ನನ್ನಷ್ಟು ಯಾರೂ ನಾನು ಅಂದರೆ ಅಲ್ಲ, ನಿಜವಾಗಿಯೂ ಬ್ರಹ್ಮದೇವರೇ ಈ ಸೃಷ್ಟಿ ಮಾಡಿರೋದು. ಆದರೆ ಅವರೇ ಅಂತಾರೆ ನಾನಲ್ಲ ಅಂತ. ಅವರೇ ನಾನಲ್ಲ ಅಂದಮೇಲೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ನಾವು ಏನಾದರೂ ಮಾಡಿದರೂ ಅದು ಯಾರು ಮಾಡಿದ ಹಾಗೆ? ಭಗವಂತ ಮಾಡಿದ ಹಾಗಲ್ಲ. ಅದನ್ನು ತಿಳ್ಕೊಳ್ಬೇಕು. ಅವರಂತ ಇದ್ದಾರೆ, ಅಪ್ಪ ನಾರದ ನೋಡು, ಈ ಜಗತ್ತಿನ ಎಲ್ಲವೂ ಕೂಡ ಆ ಭಗವಂತನ ಅಧೀನ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ನ ಚಾನ್ಯೋರ್ಥೋಸ್ತಿ ತತ್ವತಃ. ಆ ಭಗವಂತನ ಬಿಟ್ಟು ಯಾವ ಶಕ್ತಿಯೂ ನಮಗಿಲ್ಲ. ದ್ರವ್ಯ, ಕರ್ಮ, ಕಾಲ ಎಲ್ಲವೂ ಕೂಡ ಆ ಭಗವಂತನದು. ಆದ್ದರಿಂದ ಆ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಅವನದೇನು ಮಹಿಮಾ ನಿನಗೆ ಹೇಳ್ತೇನೆ ಅಂಥೇಳಿ ಆ ಸಂದರ್ಭದಲ್ಲಿ ಸಂಕ್ಷಿಪ್ತ ಭಾಗವತ, ಆ ಭಗವಂತನ ಮಹಿಮೆಯನ್ನು ಬ್ರಹ್ಮದೇವರು 50ಕ್ಕೂ ಮಿಕ್ಕ ಪದ್ಯಗಳಿಂದ ಸಮಗ್ರವಾದ ಭಾಗವತದಲ್ಲಿ ಮುಂದೆ ಬರುವ 21 ಭಗವದ್ರೂಪಗಳ ಸಂಕ್ಷೇಪದ ಕಥೆಯನ್ನು, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಮಾಡಿದ ತಪಸ್ಸು, ಆ ತಪಸ್ಸಿಗೆ ಅವರು ಕಂಡ ಭಗವಂತನ ಲೋಕ, ದೇವರ ಪರಮಾನುಗ್ರಹ. ತಪಸ್ಸು ಮಾಡಿದಾಗ ಬ್ರಹ್ಮದೇವರಿಗೆ ಭಗವಂತ ಕಂಡಿದ್ದಾನೆ, ಕೇಳ್ತಾ ಇದ್ದಾನೆ, ಏನು ಬೇಕು ವರ. ಬ್ರಹ್ಮದೇವರಂದರು, ನನ್ನ ಯಾಕೆ ಸೃಷ್ಟಿ ಮಾಡಿದ್ದೀಯಾ ಅದನ್ನು ಹೇಳು ಅಂತ. ಇಲ್ಲ, ನಾನು ಮಾಡಿದ ಸೃಷ್ಟಿಯನ್ನು ಬ್ರಹ್ಮ ನೀನು ಮುಂದುವರಿಸು. ಬ್ರಹ್ಮದೇವರಂದರು, ಸೃಷ್ಟಿಗಿಷ್ಟಿ ಎಲ್ಲ ನಂಗೆ ಹೇಳಬೇಡ, ನಂಗೆ ಒಂದೂ ಗೊತ್ತಿಲ್ಲ ಅಂತಂದರು. ಮತ್ತು ಏನು ಮಾಡಿದ್ರು ನಾನು ಮಾಡಿದೆ ಎನ್ನುವ ಅಹಂಕಾರ ಬಂದ್ಬಿಡುತ್ತೆ, ನಂದು ಅನ್ನುವ ಮಮಕಾರ ಬಂದ್ಬಿಡುತ್ತೆ. ಅದರಿಂದ ನನಗಿದನ್ನು ಹೇಳಬೇಡ. ಭಗವಂತ ಅಂದ, ನೋಡು, ನನಗೇನೂ ಗೊತ್ತಿಲ್ಲ ಅಂತ ನೀನು ಸುಮ್ಮನೆ ಕೂಡಬೇಡ. ನಿನಗೆ ನಾನು ಹೇಳ್ತೇನೆ, ನನ್ನ ಮಾತನ್ನು ಕೇಳು, ನನ್ನ ಜ್ಞಾನವನ್ನು ಇಟ್ಕೊಂಡು ನೀನು ಮಾಡಿದ್ದೇ ಆದರೆ ಸೃಷ್ಟಿಯನ್ನು ನಿನಗೆ ಯಾವ ಬಾಧಕ ಆಗೋಲ್ಲ ಅಂಥೇಳಿ
ಅದೇ ಸಂದರ್ಭದಲ್ಲಿ ಚತುಶ್ಲೋಕಿ ಭಾಗವತ ಅಂತ ದ್ವಿತೀಯ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. ಅಹಮೇವ ಸಮಗ್ರಿ ಅಂಥೇಳಿ ಈ ಜಗತ್ತಿನ ಆರಂಭ, ಯಾರೂ ಇಲ್ಲದ ಕಾಲದಲ್ಲಿ ನಾನಿದ್ದೆ, ಅರ್ಥಾತ್ ನೀನು ಇರಲಿಲ್ಲ, ನಾನಿದ್ದೆ. ನೀನು ಇದೆಯಾ, ನಾನೂ ಇದ್ದೇನೆ. ನೀನು ನಿನ್ನ ಕಾರ್ಯ ಎಲ್ಲ ಮುಗಿಸಿ ಹೋದ ಮೇಲೂ ನಾನಿರ್ತೇನೆ. ನನ್ನ ಇರುವಿನ ಅರಿವಿನೊಂದಿಗೆ ಕರ್ಮ ಮಾಡು, ನನ್ನನ್ನು ಮರೆತು ಏನೂ ಮಾಡಬೇಡ. ನಾನಿದ್ದೇನೆ ಎನ್ನುವ ಎಚ್ಚರಿಕೆಯಿಂದ ಮಾಡಿದರೆ ಆ ಕರ್ಮದ ಅಂಟು ನಿನಗಾಗೋಲ್ಲ. ನೀವು ಕೈಗೆ ಎಣ್ಣೆ ಹಚ್ಕೊಳ್ಳೋದನ್ನು ಮರೆತು ಹಲಸಿನಕಾಯಿ ಕೈ ಒಳಗೆ ಕೈ ಇಟ್ಟರೆ ಎಲ್ಲ ಮೆತ್ಕೊಂಡು ಬಿಡುತ್ತೆ. ಬುದ್ಧಿವಂತನಾದವ ಏನು ಮಾಡ್ತಾನೆ, ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಹಲಸಿನಕಾಯಿನ ಕಟ್ ಮಾಡಿದ್ರೆ, ಹಲಸಿನ ಹಣ್ಣು ಕಟ್ ಮಾಡಿದ್ರೆ ಅಂಟು ಹೇಗೆ ಅಂಟ್ಕೊಳ್ಳಲ್ಲ. ಭಗವಂತನ ನೆನಪು, ಭಗವತ್ ಪ್ರಜ್ಞೆ ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾಕೆ? ನಡೆದಾಗ ದೇವರು ನಡೀತಾ ಇದ್ದಾನೆ, ನೋಡುವಾಗ ದೇವರು ನೋಡ್ತಾ ಇದ್ದಾನೆ, ಎಲ್ಲ ಅವನಿಂದ ಆಗ್ತಾ ಇರೋ ವ್ಯಾಪಾರ. ತೇನ ವಿನ ತೃಣಮಪಿ ನ ಚಲತಿ, ಅವನಿಲ್ಲದೆ ಏನಾಗಲ್ಲ. ಈ ಎಚ್ಚರಿಕೆ ಇದ್ದರೆ ಸಾಕು. ನಿನಗೆ ಯಾವ ಪಾಪ ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾ ಭಗವಂತ ಮಾಡಿದ ಅನುಗ್ರಹ. ಆ ಅನುಗ್ರಹದೊಂದಿಗೆ ಅವರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು, ನೋಡು ನಾರದ, ಆ ಪರಮಾತ್ಮನ ಅನುಗ್ರಹ, ಅವನ ನಾಮಸ್ಮರಣೆ, ಅವನ ನಾಮ ನನ್ನ ಕಂಠದಲ್ಲಿ ಬಿಗಿದಪ್ಪಿದ್ದೇನೆ. ಹೇಗೆ ಸ್ತ್ರೀಯರು ಮಾಂಗಲ್ಯವನ್ನು ಬಿಟ್ಟಿರಬಾರ್ದು, ಪುರುಷರು ಜನಿವಾರ ಬಿಟ್ಟಿರಲ್ಲ, ಹಾಗೆ ನನ್ನ ಕುತ್ತಿಗೆ ಒಳಗೆ ಯಾವಾಗಲೂ ಮಂಗಲಮಯವಾದ ಭಗವಂತನ ನಾಮ ಇದೆ. ನಾನು ಪ್ರೀತಿಯಿಂದ ದೇವರ ನಾಮವನ್ನು ಕಂಠದಲ್ಲಿ ಧಾರಣೆ ಮಾಡಿದ್ದೇನೆ. ನೋಡಿ, ಮಾಂಗಲ್ಯ ಇಲ್ಲದವರು, ಜನಿವಾರ ಇಲ್ಲದವರು ಕೂಡ ಕುತ್ತಿಗೆಯಲ್ಲಿ ಧರಿಸಬಹುದಾದ ಮಂಗಳವಾದ ಪದಾರ್ಥ ಅಂದರೆ ಭಗವಂತನ ನಾಮ ಸಂಕೀರ್ತನೆ. ಯಾರ ಕುತ್ತಿಗೆಯಲ್ಲಿ ಆ ಭಗವಂತನ ನಾಮ ಇದೆ, ಅದರಿಂದ ಏನಾಗತ್ತೆ? ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ಕರಿಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಋಷಿಕಾಣಿ ಪತಂತ್ಯ ಸತ್ಪತೆ ಎನ್ಮೇ ಹೃದೌತ್ಕಂಠ್ಯವತಾದೃತೋ ಹರಿ ನಮೇ ಭಾರತಿ. ನನ್ನ ಇಂದ್ರಿಯಗಳು ಎಂದೂ ಕೂಡ ರಾಂಗ್ ರೂಟಲ್ಲಿ ಹೋಗಲ್ಲ ಅಂತ. ನನ್ನ ಕಣ್ಣು ಕೆಟ್ಟದ್ದನ್ನು ನೋಡಲ್ಲ, ನನ್ನ ನಾಲಿಗೆ ಸುಳ್ಳಾಡೋಲ್ಲ, ನನ್ನ ಕಾಲು ಕೆಟ್ಟ ಮಾರ್ಗದಲ್ಲಿ ಹೋಗೋಲ್ಲ, ನನ್ನ ಕೈ ಕೆಟ್ಟ ಅಲ್ಲ. ಅದು ಹೆಂಗೆ ಇಷ್ಟು ಕಾನ್ಫಿಡೆನ್ಸ್? ಯಾಕಂದರೆ ಯಾವಾಗಲೂ ಭಗವಂತನನ್ನೇ ಕಂಠದಲ್ಲಿಟ್ಟಿರ್ತೀನಿ. ಕೆಲವರು ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲಲ್ಲಿ ಕೂತು ತಲೆ ತಗ್ಗಿಸಿ ಬರೀತಿರ್ತಾರೆ, ತಲೆನೇ ಎತ್ತಲ್ಲ. ಯಾಕೆ? ಎದುರಿಗೊಬ್ಬ ಕೂತಿರ್ತಾನೆ, ಪಕ್ಕದಲ್ಲೊಬ್ಬ, ಯಾರು ಆ ನೋಡ್ಕೊಳ್ಳೋರು ಮೇಷ್ಟ್ರು, ಎದುರಿಗೊಬ್ಬ, ಪಕ್ಕದಲ್ಲೊಬ್ಬ, ಹಿಂದೊಬ್ಬ, ಮುಂದೊಬ್ಬ, ಒಬ್ಬನಿಗೆ 5 ಜನ 6 ಜನ ಸುತ್ತಲೂ ಕೂಡಿಸ್ಬಿಟ್ಟಿದ್ರೆ ಅವನೇನು ಚೀಟಿ ತೆಗಿತಾನೆ, ಏನು ಕಾಪಿ ಹೊಡಿತಾನೆ? ಏನು ತಪ್ಪು ಹೇಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಇರುವಿನ ಅರಿವು ಯಾರಿಗಿದೆ ಅವನು ಎಂದೂ ತಪ್ಪು ಮಾಡಲ್ಲ. ತಪ್ಪು ಮಾಡುವವರಿಗೆಲ್ಲ ಏನು ಅನ್ಸುತ್ತೆ, ನನ್ನ ಯಾರು ನೋಡ್ತಾ ಇದ್ದಾರೆ, ನಾನು ಮಾಡಿದ್ದೆ ಸರಿ. ಈ ದುರ್ಬುದ್ಧಿ ಬಂದಾಗಲೇ ನನ್ನನ್ನು ಯಾರೂ ಪನಿಷ್ ಮಾಡೋರಿಲ್ಲ ಅನ್ನುವ ದುರ್ಬುದ್ಧಿ ಬಂದಾಗ ಮನುಷ್ಯನಲ್ಲಿ ಈ ಬಗೆಯ ಬುದ್ಧಿ ಬರುತ್ತೆ. ಇವನಂತಾನೆ ನನಗೆ ಹಾಗೆ ಬರಲೇ ಇಲ್ಲ ಅಂಥೇಳಿ ಆ ಭಗವಂತನ ಆ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಶ್ರೀಮದ್ ಭಾಗವತದ ಈ ದ್ವಿತೀಯ ಸ್ಕಂದದ ಒಳಗೆ ಕಡೆಯದಾಗಿ ಭಾಗವತ ಸಾಮಾನ್ಯವಾಗಿ ಎಲ್ಲ ಪುರಾಣಗಳು ಕೂಡ ಅದು ಪುರಾಣಂ ಪಂಚಲಕ್ಷಣಂ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ 10 ಲಕ್ಷಣಗಳು ಇರ್ತಕ್ಕಂಥದ್ದು. 10 ಲಕ್ಷಣ ಅಂದರೆ ಮತ್ತೇನಿಲ್ಲ, 10 ವಿಷಯಗಳ ಪ್ರತಿಪಾದನೆ ಈ ಭಾಗವತದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆ ಭಗವಂತನ ಆಶ್ರಯ, ಅವನಿಂದಾಗಿಯೇ ಎಲ್ಲರೂ ಇರ್ತಕ್ಕಂಥದ್ದು, ಅವನೇ ಮೋಕ್ಷವನ್ನು ಕೊಡ್ತಕ್ಕಂಥವ ಇತ್ಯಾದಿ ಕಥೆಯನ್ನಲ್ಲಿ ತಿಳಿಸ್ತಕ್ಕಂಥ 10 ಲಕ್ಷಣ. ಊತಿ, ಸ್ಥಾನ, ಭೂಷಣ, ಮನ್ವಂತರ, ಈಶಾನುಕತ, ನಿರೋಧ, ಮುಕ್ತಿ, ಆಶ್ರಯ ಅಂತ ಅನೇಕ 10 ಲಕ್ಷಣಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅದೇ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ, ಅಪ್ಪ ಪರೀಕ್ಷಿತ, ನೀನೇನು ಈ ಪ್ರಶ್ನೆಯನ್ನು ಮಾಡಿದೆ, ಸೃಷ್ಟಿಯನ್ನು ಹೇಗೆ ಮಾಡಿದೆ ಭಗವಂತ ಮಾಡಿದ ಅಂತ ಕೇಳ್ತಾ ಇದ್ದೀಯಲ್ಲ,
ಇದೇ ರೀತಿ ಮತ್ತೊಂದು ಆಖ್ಯಾನ ಹೊರಟಿರ್ತಕ್ಕಂಥದ್ದು. ಅದೇನೆಂದರೆ ಮೈತ್ರೇಯ ಮತ್ತು ವಿದುರರ ಸಂವಾದದಲ್ಲಿ, ತೀರ್ಥಯಾತ್ರೆಯ ಪ್ರಸಂಗದಲ್ಲಿ ವಿದುರ ಮಹಾನುಭಾವ. ಇಡೀ ಮಹಾಭಾರತದ ಒಳಗೆ ಭೀಷ್ಮಾಚಾರ್ಯರ ನಂತರ, ಭೀಷ್ಮಾಚಾರ್ಯರಷ್ಟೇ ಅಥವಾ ಭೀಷ್ಮಾಚಾರ್ಯರಿಗಿಂತಲೂ ಒಂದು ಕೈ ಮೇಲೆ ಮಹಾಜ್ಞಾನಿ ಒಬ್ಬಿದ್ದ ಅಂದರೆ ಅದು ವಿದುರ. ಯಾಕೆಂದರೆ ಆ ಹುಟ್ಟಿನಿಂದಲೇ ಅವನು ಮಹಾಜ್ಞಾನಿ. ಭೀಷ್ಮಾಚಾರ್ಯರಾದರೂ ಅಲ್ಲಿ ಪಾಠಕ್ಕೆ ಹೋಗಿ ಇಲ್ಲಿ ಪಾಠಕ್ಕೆ ಹೋಗಿ 525 ವರ್ಷಗಳಷ್ಟು ದೀರ್ಘಕಾಲದ ಅಧ್ಯಯನ ಮಾಡಿದ ಮಹಾಜ್ಞಾನಿಗಳು ಮಹಾಭಾರತ ಕಂಡ ಕುರುವೃದ್ಧ ಪಿತಾಮಹರಾದ ಭೀಷ್ಮಾಚಾರ್ಯರು. ಆದರೆ ಆ ಬಗೆ ಯಾವುದೇ ಪ್ರಸಿದ್ಧಿಗೆ ಬಾರದೆ ಎಲೆ ಮರೆಯ ಕಾಯಿಯಂತಿದ್ದಂಥ ಒಬ್ಬ ಮಹಾಜ್ಞಾನಿ ಅದು ವಿದುರ. ಆ ವಿದುರ ಅವನು ತೀರ್ಥಯಾತ್ರೆಯ ನೆಪದಲ್ಲಿ ಅವನು ಸಂಚಾರ ಮಾಡುವಾಗ ತಾನು ಕಂಡ ಭಗವದ್ಭಕ್ತರಾದ ಮೈತ್ರೇಯರಲ್ಲಿ ಈ ಪ್ರಶ್ನೆ ಮಾಡಿದ್ದಾನೆ. ಆ ಮೈತ್ರೇಯ ಮಹರ್ಷಿಗಳು ಆ ವಿದುರನಿಗೆ ಏನು ಹೇಳಿದ್ರು ಅದನ್ನು ನಿನಗೆ ಹೇಳ್ತೇನೆ ಎಂದಾಗ ಮತ್ತೆ ಪರೀಕ್ಷಿತ ಕೇಳಿದ, ಅಲ್ಲ ವಿದುರ ತೀರ್ಥಯಾತ್ರೆಗೆ ಹೋಗೋದು ಅಂದ್ರೇನು, ಯಾಕೆ ಹೋದ? ಯಾಕೆಂದರೆ ತೀರ್ಥಯಾತ್ರೆಗೆ ಹೋಗುವಷ್ಟು ಪುರುಸೊತ್ತು ಎಲ್ಲಿತ್ತು ಅವನಿಗೆ. ಅವನು ಕುರುವಂಶದ ಪ್ರಧಾನಮಂತ್ರಿ. ಕುರುವಂಶದಲ್ಲಿ ಧೃತರಾಷ್ಟ್ರ ಪಾಂಡು, ಆದರೆ ಪಾಂಡುವಿನ ತಮ್ಮನಾದವ ವಿದುರ. ಆದರೆ ಒಂದೇ ತಂದೆಯ ಬೇರೆ ಬೇರೆ ತಾಯಿಯ ಮಕ್ಕಳು. ತಾನು ನೀಚ ಜಾತಿಯಲ್ಲಿ ಹುಟ್ಟಿದ ಕಾರಣ ರಾಜನಾಗಲಿಲ್ಲ. ದೊಡ್ಡವನಾದಂಥ ಧೃತರಾಷ್ಟ್ರನನ್ನೇ ರಾಜನನ್ನಾಗಿ ಮಾಡಿದ್ದಾರೆ. ಆದರೆ ಮಹಾಜ್ಞಾನಿ, ಮಹಾಪಂಡಿತ, ಮಹಾ ಮುತ್ಸದ್ದಿ, ಮೇಧಾವಿ, ರಾಜಕೀಯ ಅದು ಯಾರಂತಂದರೆ ವಿದುರ. ನಿಮಗೆ ಆಶ್ಚರ್ಯ, ಆಗಿನ ಕಾಲದಲ್ಲಿ ಯಾವ ದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಿಡಿಸಲಾಗದ ಕಗ್ಗಂಟು ಬಂದರೂ ಅದರ ನಿವಾರಣೆಗಾಗಿ ಬೇರೆ ಬೇರೆ ದೇಶದ ರಾಜರು ರಾಯಭಾರಿಯನ್ನಾಗಿ ವಿದುರನನ್ನು ಬರಮಾಡಿಕೊಂಡು ತಮ್ಮ ದೇಶದ ಸಮಸ್ಯೆಯನ್ನು ಮುಂದಿಟ್ಟು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು. ಅಂದರೆ ವಿದುರ ಎಷ್ಟು ದೊಡ್ಡ ಮೇಧಾವಿ, ಮುತ್ಸದ್ದಿ ಅನ್ನೋದನ್ನು ನಾವು ತಿಳಿಬೋದು. ಅಂಥ ವಿದುರ ತೀರ್ಥಯಾತ್ರೆಗೆ ಯಾಕೆ ಹೋದ ಅನ್ನೋದನ್ನು ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅನೇಕ ಕಾರಣ. ಯಾಕಂದರೆ ಸಜ್ಜನರಾದ ಪಾಂಡವರ ಮೇಲೆ, ಅನಾಥರಾದ ಪಾಂಡವರ ಮೇಲೆ, ತಂದೆಯನ್ನು ಕಳೆದುಕೊಂಡಂತಹ ಪಾಂಡವರ ಮೇಲೆ ದೊಡ್ಡಪ್ಪನಾದ ಧೃತರಾಷ್ಟ್ರ ರಾಜ ಅನ್ಯಾಯ ಮಾಡ್ತಾ ಇದ್ದಾನೆ. ಅನ್ಯಾಯ ಮಾಡುವವರ ಒಟ್ಟಿಗೆ ನಾವಿದ್ದು ವಿರೋಧ ಮಾಡಲಿಲ್ಲ ಅಂತಾದರೆ ಮೌನಂ ಸಮ್ಮತಿ ಲಕ್ಷಣಂ, ನಿಮ್ಮ ಅನ್ಯಾಯದ ಜೊತೆಗೆ ನಾವು ಇದ್ದೀವಿ ಅಂತ ಅರ್ಥ. ಶೇರ್ ಹೋಲ್ಡರ್ ರೀ, ಇಂಥ ಶೇರ್ ಬೇಡ ನನಗೆ ಅಂತ ಮನೆ ಬಿಟ್ಟು ಹೋಗೋಣ ಅಂದ್ಕೊಂಡ. ಅಲ್ಲ, ಅಂಥ ಅನ್ಯಾಯ ಏನು ಅಲ್ಲ. ಅವರು ಸಣ್ಣ ಸಣ್ಣ ಹುಡುಗರಿರುವಾಗಲೇ ಅವ್ರನ್ನ ಅರಗಿನ ಮನೆಯಲ್ಲಿಟ್ಟು ತಾಯಿ ಸಮೇತ ಎಲ್ಲರನ್ನೂ ಸುಡುವ ಪ್ರಯತ್ನ ಮನೆಯ ಹಿರಿಯನಾದ ಧೃತರಾಷ್ಟ್ರ ಮಾಡಿದ್ದ. ಬದುಕಿದ್ದಾಗಲೇ ತಮ್ಮನ ಮಕ್ಕಳನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾನೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು? ತುಂಬ ಸತ್ಯಾವಲಂಬಿಗಳು ಅಂತ ಗೊತ್ತಿದೆ, ಧರ್ಮಾತ್ಮರು ಅಂತ ಗೊತ್ತಿದೆ. ಅವರನ್ನು ಕೆಟ್ಟ ಪಗಡೆಯ ಆಟಕ್ಕೆ ಬಲವಂತವಾಗಿ ಕರೆಸಿ ದ್ಯೂತದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತನ್ನೆಲ್ಲ ಇಡಿಸಿ ಮಾಡಬಾರದ ಅನ್ಯಾಯ ಮಾಡಿದ, ಇನ್ನಿಲ್ಲಬಾರದು. ಆ ದ್ಯೂತದಲ್ಲಿ ಕುರುವಂಶದ ಹಿರಿಯ ಸೊಸೆಯಾದ ದ್ರೌಪದಾದೇವಿಯರ ಜಡೆ ಮುಡಿಯನ್ನು ಹಿಡಿದು ಮಗ ಎಳ್ಕೊಂಡು ಬರ್ತಿದ್ರೆ, ಸೀರೆ ಸೆಳಿತಿದ್ರೆ, ಆ ಹೆಣ್ಣು ಮಗಳು ಹೋ ಅಂತ ಅಳ್ತಾ ಇದ್ದರೆ ನವಾರಯ ಮಾಸ ನಿವಾರಣೆ ಮಾಡಲಿಲ್ಲ. ಯಾಕ್ರೋ ಹೀಗೆ ಮಾಡ್ತಾ ಇದ್ದೀರಿ? ಒಂದೇ ಒಂದು ಶಬ್ದ ಮಾತಾಡಿಲ್ಲಂತೆ ಪಾಪಿ. ಇಂಥವನ ಜೊತೆ ಇದ್ದರೆ ನಂಗೆ ಬಂದ್ಬಿಡತ್ತೆ ಪಾಪ ಅಂತ ಬಿಟ್ಟ. ಇಷ್ಟೇ ಅಲ್ಲರಿ, ಇನ್ನೂ ಕಾರಣ ಇತ್ತು. ಜಗತ್ತಿಗೆ ಒಡೆಯನಾದ ಭಗವಂತ ಪಾಂಡವರ ಪಕ್ಷ ವಹಿಸಿ ರಾಯಭಾರಿಯಾಗಿ ಬಂದು ಪಾಂಡವರ ಸಲುವಾಗಿ 5 ಊರನ್ನು ಬೇಡಿದರೂ ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ಅಲ್ಲ, 14 ಲೋಕಕ್ಕೆ ಕೊಡುವ ಕರ್ತೃವೇ ಅವನು ಅಲ್ವಾ? ಕೊಡುವ ಕರ್ತೃ ಬೇರೆ,
ಕೊಡುವ ಕರ್ತೃವೆ ಕೈ ನೀಡಿ ಬೇಡಿದರೆ ಕೊಡಲ್ಲ ಅಂತ ಹೇಳಿದ್ನಲ್ಲ, ಇಂಥ ಅಯೋಗ್ಯರ ಜೊತೆ ಇರಬೇಕಾ ಅಂತ ವಿಚಾರ ಮಾಡಿ ಇನ್ನಿರಬಾರ್ದು ಅಂದ್ಕೊಂಡಿದ್ದ. ಅಂಥ ಒಂದು ಪ್ರಸಂಗನೂ ಬಂತು. ಒಮ್ಮೆ ನಿದ್ದೆ ಬಂದಿಲ್ಲ ಧೃತರಾಷ್ಟ್ರನಿಗೆ. ರಾತ್ರಿ ನಿದ್ದೆ 11 ಆದರೂ ಬರಲಿಲ್ಲ, 12 ಆದರೂ ಬರಲಿಲ್ಲ. ವಿದುರನಿಗೆ ಹೇಳಿ ಕಳಿಸ್ದ. ವಿದುರ ಬಂದ. ಧೃತರಾಷ್ಟ್ರ ಅಂದ, ವಿದುರ ಯಾಕೋ ನಿದ್ದೆ ಬರುತ್ತಿಲ್ಲ, ಏನಾರು ಒಂಚೂರು ಒಳ್ಳೆ ಮಾತು ಹೇಳ್ತೀಯ, ಯಾವ್ದಾರು ಒಂದು ಪುರಾಣ ಗಿರಾಣ ಶುರು ಮಾಡ್ತೀಯ ಅಂದ. ಶುರು ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ. ನಿಮ್ಗೆ ಹೇಗೋ ಏನೋ ಗೊತ್ತಿಲ್ಲ, ನಂಗೆ ಹಾಗೇ ರೀ. ಯಾವ್ದಾರ ಒಳ್ಳೆ ಪ್ರವಚನ ಹಾಕ್ಕೊಂಡ್ರೆ ಒಂದು 10 ನಿಮಿಷ ಫಸ್ಟ್ ಕ್ಲಾಸ್ ನಿದ್ದೆ ಬಂದ್ಬಿಡುತ್ತೆ. ಯಾವಾಗ ಹಾಕ್ಕೊಳ್ಳಿ, ಬೇಕಾದಾಗ ಹಾಕ್ಕೊಳ್ಳಿ. ಖುಷಿ ಏನು ಗೊತ್ತಾ, ನಿದ್ದೆ ಬರಲಿಲ್ಲ ಅಂತ ಮಾತ್ರೆ ತೊಗೊಳ್ಬೇಕಾದ್ದಿಲ್ಲ. ಮಾತ್ರೆ ತೊಗೊಂಡು ರೋಗ ಬರುತ್ತೆ. ಇದು ರೋಗ, ಸಂಸಾರ ಅನ್ನುವ ರೋಗ ಹೋಗುತ್ತೆ. ಅವನು ಕೇಳ್ದ, ಏನಾರು ಒಂದು 4 ಒಳ್ಳೆ ಮಾತು ಹೇಳು. ವಿದುರ ಅಂದ, 4 ಯಾಕೆ 400 ಹೇಳ್ತೇನೆ. ನಿಂಗೆ ನಿದ್ದೆ ಯಾಕೆ ಬರಲ್ಲ ಅದು ಹೇಳು. ನಿದ್ದೆ ಯಾರ್ಯಾರಿಗೆ ಬರಲ್ಲ ಅಂತ ಹೇಳ್ತೇನೆ ಕೇಳು, ಇದರೊಳಗೆ ಯಾವುದು ನೀನೇ ಟಿಕ್ ಮಾಡು ಅಂದ. ಈ ಆಪ್ಷನ್ ಎ ಆಪ್ಷನ್ ಬಿ ಇರುತ್ತಲ್ಲ ಹಾಗೆ ಅವನು ವಿದುರ ಕೇಳ್ತಾ ಇದ್ದಾನೆ. ಯಾರ್ದೋ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತಿದೆಯಾ, ಅಥವಾ ರೋಗಿಯಾಗಿದ್ದರೆ, ಅಥವಾ ಅತಿ ಕಾಮಿಯಾಗಿದ್ದರೆ, ಇವು 4 ಜನಕ್ಕೆ ನಿದ್ದೆ ಬರಲ್ಲ, ನೀ ಯಾವುದಕ್ಕೆ ಟಿಕ್ ಮಾಡು. ಯಾವುದು ಮಾಡಿದ್ರೂ ಪ್ರಾಬ್ಲಮ್ಮೇ ಇವನಿಗೆ. ಇವನಂದ, ನನ್ನ ಅದೆಲ್ಲ ಕೇಳಬೇಡ, ನಿದ್ದೆ ಬರ್ತಿಲ್ಲ ಅಷ್ಟೇ, ನಿದ್ದೆ ಬರಬೇಕು. ವಿದುರ ಅಂತಾನೆ, ಅತ್ಯಂತ ಧರ್ಮಿಷ್ಠರಾದ ಪಾಂಡವರನ್ನು ಮನೆಯಿಂದ ಹೊರ ಹಾಕಿ ಒಳ್ಳೆ ನಿದ್ದೆ ಬೇಕು ಅಂತ ಕೇಳ್ತೀಯಲ್ಲ, ಎಲ್ಲಿಂದ ಬರುತ್ತೆ? ಕಥೆ ಏನು ಗೊತ್ತಾ, ನಾವು ಧರ್ಮ ದೇವರನ್ನು ಮನಸ್ಸಿನಿಂದ ಹೊರ ಹಾಕಿ ನೆಮ್ಮದಿಯಿಂದ ಬದುಕಬೇಕು ಅಂತಿರಲ್ಲ, ಹೇಗೆ ಸಾಧ್ಯ? ವಿದುರ ಅಂತಾನೆ, ನಿನ್ನ ಮಕ್ಕಳಿಗಿಂತಲೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಪಾಂಡವರು, ಸಜ್ಜನರು. ಅವ್ರನ್ನ ಮನೆ ಒಳಗೆ ಕರ್ಕೊಂಡು ಬಾ, ಅವ್ರನ್ನ ನೋಡಿಕೋ. ಧರ್ಮೋ ರಕ್ಷತಿ ರಕ್ಷಿತ. ನಿನಗೆ ಒಳ್ಳೆ ನಿದ್ದೆ ಬೇಕಾ, ಪಾಂಡವರು ಕರ್ಕೊಂಡು ಬಾ, ನಿದ್ದೆ ಬರುತ್ತೆ. ಇಮ್ಮಿಡಿಯೇಟ್ BP ರೈಸ್ ಆಯ್ತು ರೀ. ಪಾಂಡವರನ್ನ ಮಾತ್ರ ಕರಿಬೇಡ, ನಂಗೆ ಮಗನಿಗಾಗಲ್ಲ ಅವ್ರು ಕಂಡ್ರೆ. ಕಡೆಗೆ ಧರ್ಮರಾಜ ಅಂದ, ನಂಗೆ ಗೊತ್ತು ನೀ ಹೀಗಂತಿ ಅಂತ, ನಿನಗೆ ಇನ್ನೊಂದು ಉಪಾಯ ಹೇಳ್ತೀನಿ ಇಂದ. ನಿಂಗೆ ಒಳ್ಳೆ ನಿದ್ದೆ ಬರಬೇಕಂದ್ರೆ ನನ್ನ ಹತ್ರ ಇನ್ನೊಂದು ಉಪಾಯ ಇದೆ. ಧೃತರಾಷ್ಟ್ರ ಅಂದ, ಪಾಂಡವರನ್ನ ಕರ್ಕೊಂಡು ಬರೋದು ಬಿಟ್ಟು ಬೇರೆ ಏನಾದರೂ ಹೇಳು, ಪಾಂಡವರು ಮಾತ್ರ ಅವ್ರು ದೂರನೇ ಇರಲಿ ಹಿಂದ. ಅವನಂದ, ವಿದುರ ನೋಡು ಅಣ್ಣ, ಮತ್ತೇನು ಮಾಡಬೇಡ. ನಿನ್ನ ಮನೆಯಲ್ಲಿ ನಿನಗೆ 100 ಜನ ಮಕ್ಕಳು. ಆ 100 ಜನರಲ್ಲಿ ಇಡೀ ಕುಟುಂಬ, ಇಡೀ ನಿನ್ನ ವಂಶ ಚೆನ್ನಾಗಿರಬೇಕು ಅನ್ನುವ ಬಯಕೆ ಇದ್ದರೆ, ನಿನ್ನ ದೊಡ್ಡ ಮಗ ಇದ್ದಾನಲ್ಲ ಅವನನ್ನು ಮಾತ್ರ ಮನೆಯಿಂದ ಹೊರ, ನಿಂಗೂ ನಿದ್ದೆ ಬರುತ್ತೆ, ಇಡೀ ಜಗತ್ತು ಚೆನ್ನಾಗುತ್ತೆ. ಇನ್ನೂ ಸಿಟ್ಟು ಬಂತು, ಇದು 2 ಹೇಳಬೇಡ ಅಂದ. ಈ ದುರ್ಯೋಧನನನ್ನು ಮನೆಯಿಂದ ಹೊರ ಹಾಕು ಅನ್ನೋ ಸಮಯಕ್ಕೆ ಸರಿಯಾಗಿ ಅದು ಎಲ್ಲಿ ಹೋಗಿದ್ನೋ ದುರ್ಯೋಧನ, ಅವನ ಬಾಗಿಲಿಂದ ನಿಂತು ಕೇಳಿಸ್ಕೊಂಡ್ಬಿಟ್ಟು ಸಿಟ್ಟು ಬಂತು. ಬಾಯಿಗೆ ಸಿಕ್ಕಾಗಿ ಬೈತಾ ಇದ್ದಾನೆ. ಸ್ವಂತ ಚಿಕ್ಕಪ್ಪ ಕೇಳ್ತಾನೆ, ಯದ್ ಬಲಿನೈವ ಪುಷ್ಟ, ನಾವು ಹಾಕೋ ಪಿಂಡ ತಿನ್ಕೊಂಡು ಬದುಕಿರೋ ಈ ತೊತ್ತಿನ ಮಗನನ್ನು, ಕೆಲಸದ ಆಳಿನ ಮಗನನ್ನು ಒಳಗೆ ಬಿಟ್ಟವರು ಯಾರು ಅಂದ. ಕತ್ತಿಡಿದ ದಬ್ಬಿ, ನೀನಲ್ಲದೆ ಬೇರೆ ಯಾರೇ ಈ ಮಾತು ಹೇಳಿದ್ರು ಅವರ ನಾಲಿಗೆಯನ್ನೇ ಹರಿದು ಹಾಕ್ತಿದ್ದೆ ಎಂದ. ಚಿಕ್ಕಪ್ಪನಿಗೆ ಇಷ್ಟು ಮಾತಾಡ್ತಿದ್ರು. ಕರೆಸಿಕೊಂಡ ಧೃತರಾಷ್ಟ್ರ, ನಿನ್ನ ಚಿಕ್ಕಪ್ಪ ಅವನು, ನಾನೇ ಅವನು ಕರೆಸಿದ್ದು, ಯಾಕೆ ಹಂಗೆ ಬೈತೀಯ ಅನ್ಬೇಕ ಬೇಡ, ಏನು ಮಾತಾಡಿ. ವಿದುರ ಅಂದ್ಕೊಂಡ, ಇದೇ ನನಗೆ ಮಹಾಮಂಗಳಾರತಿ, ಇನ್ನಿಲ್ದಿದ್ದರೆ ಇನ್ಯಾವ್ಯಾವ ಟೈಪ್ ಆರತಿಗಳು ಮಾಡ್ತಾರೋ ಏನು ಕಥೆಯೋ ಅಂಥೇಳಿ ಅವತ್ತು ಅವನ ಮನೆ ಬಿಟ್ಟು ಕಾಡಿಗೆ ಹೊರಡುವ ಸಿದ್ಧತೆಯನ್ನು ಮಾಡಿಕೊಂಡ. ಹೊರಡುವಾಗ ಅವನ ಕೈಯಲ್ಲಿದ್ದ ಬಿಲ್ಲನ್ನು ಅವರ ಮನೆ ಹೊಸ್ತಿಲ ಮೇಲೆ ಇಟ್ಟುಬಿಟ್ನಂತೆ. ಯಾಕೆ? ನಾನು ಈ ಬಿಲ್ ಹಿಡ್ಕೊಂಡು ಹೋದರೆ ದುರ್ಯೋಧನ ಮನಸ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ, ನಾಳೆ ನಮಗೂ ಪಾಂಡವರಿಗೆ ಯುದ್ಧ ಆದರೆ ಈ ವಿದುರ ಆ ಪಾರ್ಟಿಗೆ ಸೇರಿಕೊಳ್ತಾನೆ ಅಂತ. ಆದರೆ ನಾನು ಪಾಂಡವರ ಪಕ್ಷ ವಹಿಸಬೇಕಾದ್ದಿಲ್ಲ. ಪಾಂಡವರು ಬುದ್ಧಿವಂತರು, ಈಗಾಗಲೇ ಪರಮಾತ್ಮನೇ ಅವರ ಪಕ್ಷದಲ್ಲಿದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ. ಭೂತಿ ಅಂದರೆ ಸಂಪತ್ತು, ಎಲ್ಲವೂ ಅವ್ರ ಪಾಲ್ಗೆ. ಯತ್ರ ಧರ್ಮ ತತ್ರ ಜಯ.
ಧರ್ಮ ಅಂದರೆ ಸ್ವಯಂ, ಧರ್ಮಸ್ಯ ಪ್ರಭುರಚ್ಯುತ, ಆ ಭಗವಂತನೇ ಧರ್ಮದ ಸ್ವಾಮಿ. ಅವನನ್ನೇ ಇಟ್ಕೊಂಡ್ಮೇಲೆ ನನ್ನಿಂದ ಅವ್ರಿಗಾಗಬೇಕಾದ್ದೇನೂ ಇಲ್ಲ ಅಂತ ಹೇಳಿ ವಿದುರ ಕಾಡಿಗೆ ಹೊರಟ, ತೀರ್ಥಯಾತ್ರೆಗೆ ಹೊರಟ. ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಒಳ್ಳೆ ನದಿಗಳು ಸಿಗುತ್ತೆ, ಸ್ನಾನ ಮಾಡ್ತಿದ್ದ. ವ್ರತಾನಿ ಚೇರೆ ಹರಿತೋಷಣಾನಿ, ಭಗವತ್ ಪ್ರೀತಿಕಾರಕವಾದ ವೈಷ್ಣವ ಸದ್ವ್ರತಗಳನ್ನು ಆಚರಣೆ ಮಾಡ್ತಾ ಹೋಗ್ತಾ ಇದ್ದಾನೆ ದಾರಿ ಉದ್ದಕ್ಕೂ. ಎಲ್ಲೆಲ್ಲಿ ನೀರು ಕಂಡ್ರೆ ಅಲ್ಲಲ್ಲಿ ಸ್ನಾನ. ಅವಧೂತ ವೇಷದಲ್ಲಿದ್ದಾನೆ. ತುಂಬ ಕಾಲ ಹೀಗಾದ್ಮೇಲೆ ತತ್ರ ಯಮುನಾ ಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ, ಯಮುನಾ ನದಿಯ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಭಗವದ್ಭಕ್ತನಾದ ವಾಸುದೇವಾನುಚರಂ ಪ್ರಶಾಂತಂ, ಸದಾ ಭಗವಂತನ ಹಿಂದೆ ಸಂಚಾರ ಮಾಡುವಂತಹ ಉದ್ಧವನನ್ನು ಕಂಡಿದ್ದಾನೆ. ನಮಸ್ಕಾರ ಮಾಡಿದ. ಉದ್ಧವರು ಗಾಢವಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ರು. ವಿದುರ ಕೇಳ್ತಾ ಇದ್ದ, ನನಗೆ ಕೃಷ್ಣನ ಬಗ್ಗೆ ಹೇಳ್ರಿ ಅಂತ. ಯಾರು ಸಿಕ್ಕರು ಕೃಷ್ಣನ ಬಗ್ಗೆ ಹೇಳ್ರಿ ಅಂತಿದ್ದ. ಅವನು ಭಗವದ್ಭಕ್ತ ಉದ್ಧವ. ಕೃಷ್ಣ ಅನ್ನುವ ಶಬ್ದ ಕೇಳಿ ಮೈಯೇ ಮರ್ತೋದ. ಒಂದು ಕ್ಷಣಕ್ಕೆ ಕೃಷ್ಣನ ಲೋಕಕ್ಕೆ ಹೋಗ್ಬಿಟ್ನಂತೆ. ಇದು ಮಹಾಭಗವದ್ಭಕ್ತರ ಲಕ್ಷಣ ಅಂತ ಭಾಗವತ ಹೇಳುತ್ತೆ. ಒಂದು ಕ್ಷಣದಲ್ಲಿ ಮರಳಿ ಭೂಲೋಕಕ್ಕೆ ನೃಲೋಕಾಯ ಮತ್ತೆ ಬಂದಿದ್ದಾನೆ. ಕಣ್ಣು ಉಜ್ಕೊಳ್ತಾ ಇದ್ದಾನೆ. ಎದುರಿಗಿರುವ ವಿದುರ ಕಾಣ್ತಾ ಇಲ್ಲ. ಕಾರಣ ಆನಂದ ಬಾಷ್ಪ ಕಣ್ತುಂಬ ತುಂಬಿದೆ. ವಿದುರನನ್ನು ಕುರಿತು ಹೇಳ್ತಾ ಇದ್ದಾನೆ. ಏನು ಹೇಳಿ ಕೃಷ್ಣನ ಬಗ್ಗೆ, ಏನು ಹೇಳಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜನಾರ್ದನ ಜನರ ಮಧ್ಯದಲ್ಲಿ ಜನಿಸಿದ್ದ. ನಮಗವನು ಜನಾರ್ದನ ಅಂತ ಗೊತ್ತೇ ಆಗಲಿಲ್ಲ ಅಂತಾರೆ. ನಾವೆಲ್ಲ ಬಹಳ ಬುದ್ಧಿವಂತರು, ಪಟ್ಟಣದ ವಾಸಿಗಳು, ನಾವೇನು ಹಳ್ಳಿಯವರಲ್ಲ. ಭಾರಿ ಇಂಗಿತಜ್ಞರು. ಏನು ನೋಡಿದ್ರು ಒಂದು ನಿಮಿಷಕ್ಕೆ ನಮ್ಮ ಹಾಗೆ ರೀ, ನಮಗೆಲ್ಲ ಗೊತ್ತಿದೆ. ಈಗ 20 ವರ್ಷ ಕೆಳಗೆ ನಡೆದ ಪಾಕಿಸ್ತಾನದ ಮ್ಯಾಚ್ ಬಗ್ಗೆ ಗೊತ್ತಿದೆ, ಆದರೆ ಭಾಗವತ ಕೃಷ್ಣನ ಬಗ್ಗೆ ಗೊತ್ತಿಲ್ಲ. ಊರಲ್ಲಿರೋ ಎಲ್ಲ ಇನ್ಫಾರ್ಮೇಷನು ಕೆಟ್ಟ ತಲೆಯಲ್ಲಿ ತುಂಬಿಕೊಂಡಿರ್ತೀವಿ. ದೇವರ ಬಗ್ಗೆ ನೋ ಇನ್ಫಾರ್ಮೇಷನ್. ನಮಗೆಲ್ಲ ಗೊತ್ತಿದೆ, ದೇವರ ಬಗ್ಗೆ ಗೊತ್ತಾಗಲಿಲ್ಲ. ಅವನು ದೇವರು ಅಂತಲೇ ಗೊತ್ತಾಗಲಿಲ್ಲ. ಹೇಗೆ ನೀರಿನ ಒಳಗಿರುವ ಮೀನುಗಳು ದೇವರು ಮತ್ಸ್ಯಾವತಾರ ತಾಳಿಕೊಂಡು ಮೀನಿನ ಒಟ್ಟಿಗೆ ಬಂದಾಗ ಉಳಿದ ಮೀನುಗಳಿಗೆ ಈ ಮೀನು ನೋಡಿ ದೇವರು ಅಂತ ಗೊತ್ತಾಯ್ತೆ? ಗೊತ್ತೇ ಆಗಲಿಲ್ಲಲ್ಲ. ಹಾಗೆ ಜನರ ಮಧ್ಯದಲ್ಲಿ ಜನಿಸುವ ಜನಾರ್ದನನನ್ನು ಜನ ಅಂತ ತಿಳ್ಕೊಳ್ತಾರೆಯೇ ವಿನ ಜನಾರ್ದನ ಅಂತ ತಿಳಿಯೋದು ಸುಲಭ ಅಲ್ಲ. ಆದರೂ ಅವನ ಮಹಿಮೆ ನಿಂಗೆ ಹೇಳ್ತೇನೆ ಅಂತಾನೆ. ದೇವ್ರ ಮಹಿಮೆ ಹೇಳೋದು ಅಂದ್ರೆ ಖುಷಿ. ಭಗವದ್ಭಕ್ತರಿಗೆ ದೊಡ್ಡ ಆನಂದ, ದೊಡ್ಡ ಲಾಭ ದೇವ್ರ ಕತೆ ಹೇಳೋದ್ರಿ. ಭಾಗವತ ಹೇಳಿದ್ರೆ ಏನು ಲಾಭ ಗೊತ್ತಾ? ಭಾಗವತಕ್ಕೆ ಏನಾದ್ರು ಕೊಟ್ಟರೆ ಲಾಭ, ಭಾಗವತ ಹೇಳಿದ್ದೇ ಲಾಭ. ಯಾಕಂದರೆ ನೀವು ಈ ಪ್ರವಚನ ಮಾಡಿಸದೇ ಇದ್ದಿದ್ದರೆ ನನ್ನ ಪಾಡಿ ನಾನು ಮನೇಲಿ ಇರ್ತಿದ್ದೆ, ಇನ್ನೆಲ್ಲೋ ಕಾಲ ಹೋದು. ಆದರೆ ಇಷ್ಟು ವ್ಯಾಲ್ಯೂಬಲ್ ಕಾಲ ಆಯ್ತಿದ್ದು. ನಾನು ಕಳೆದ ಕಾಲದಲ್ಲಿ, ನೀವು ಕಳೆಯುವ ಕಾಲದಲ್ಲಿ ಅತ್ಯಂತ ಉತ್ತಮವಾದ ಕಾಲ ಯಾವುದು ಅಂದರೆ ಹೇಳಿದ್ದು ಕೇಳಿದ್ದರಲ್ಲ ಕಾಲ. ಅವನು ಭಗವಂತನ ಮಹಿಮೆ ಹೇಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗಿನಿಂದ ಹಿಡಿದು ಪರಂಧಾಮಕ್ಕೆ ಹೋಗುವ ವಿಷಯವೊಂದನ್ನು ಬಿಟ್ಟು ಉಳಿದದ್ದೆಲ್ಲ ಹೇಳಿದ. ಆ ಹೇಳುವ ಮಧ್ಯದಲ್ಲಿ ಹೇಳಿದ, ಭಗವಂತ ನನಗೆ ಭಾಗವತ ಉಪದೇಶ ಮಾಡಿದ, ಮೈತ್ರೇಯರಿಗೂ ಉಪದೇಶ ಮಾಡಿದರು. ವಿದುರ ಕೇಳಿದ, ನನಗೂ ಆ ಭಾಗವತ. ಉದ್ಧವ ಅಂತಾನೆ, ನೀ ಎಷ್ಟು ಪುಣ್ಯಾತ್ಮ. ಯಾಕಂದರೆ ನಮಗೆ ಭಾಗವತ ಹೇಳುವ ಸಂದರ್ಭದಲ್ಲಿ ಕೃಷ್ಣ ನಿನ್ನನ್ನು ನೆನಪು ಮಾಡಿಕೊಂಡ ಅಂತ ನೋಡಿ. ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳೋಷ್ಟು ನಾವು ಸಚ್ಚಾರಿತ್ರವುಳ್ಳವರಾಗಿರಬೇಕು. ದೇವರ ಮುಂದೆ ನಮ್ಮ ಹೆಸರು ನಾವು ಹೇಳೋದಲ್ಲ, ಇನ್ನೊಬ್ಬರ ಮುಂದೆ ದೇವರು ನಮ್ಮ ಹೆಸರು ಹೇಳಬೇಕು. ದೇವಲೋಕದಲ್ಲಿ ಭಗವಂತ ಪ್ರಹ್ಲಾದರಾಜರಿಗೆ ಹೇಳ್ತೀನಿ ನೋಡಿ, ಇದ್ರೆ ಹೀಗಿರ್ಬೇಕು, ಈ ಪ್ರಹ್ಲಾದನ ಥರ ಇರಬೇಕು, ಸಜ್ಜನರಿಗೆಲ್ಲ ಮಾದರಿ. ನರಸಿಂಹದೇವರು ಸಪ್ತಮ ಸ್ಕಂದ ಎಲ್ಲರೂ ನಿನ್ನ ಮಾದರಿ ನೀನು, ಎಲ್ಲ ನನ್ನ ಭಕ್ತರಿಗೆ ನೀನೇ ಮಾದರಿ ಅಂತ. ಹಾಗೆ ಉದ್ಧವರು ವಿದುರನಿಗೆ ಹೇಳ್ತಾರೆ, ದೇವರು ನನಗೆ ಹೇಳುವಾಗ ನಿನ್ನನ್ನು ನೆನಪು ಮಾಡಿಕೊಂಡ.
ವಿದುರ ಅಂದ, ಕೇಳುವ ಭಾಗ್ಯ ಭಗವಂತನಿಂದ ನನಗಿಲ್ಲ, ನೀನು ಭಗವದ್ಭಕ್ತ, ನೀನೇ ಹೇಳು ನನಗೆ. ಅವನಂದ, ನಿಂಗೆ ನಾ ಹೇಳುವ ಹಾಗಿಲ್ಲ, ಯಾಕಂದರೆ ನನಗೆ ಹೇಳುವಂಥ ದೇವರು ಹೇಳಿಲ್ಲ ಅಂತ. ನಿಂಗೆ ಹೇಳಲಿಕ್ಕೆ ಅಂತಲೇ ಮೈತ್ರೇಯರಿಗೆ ಹೇಳಿದ್ದಾನೆ, ನೀನು ಅವರನ್ನು ಕೇಳು ಅಂದಾಗ ಹಾಗೆ ಯಾತ್ರೆಯನ್ನು ಮುಂದುವರಿಸ್ತಾ ದ್ವಾರೀದ್ಯುನದ್ಯಾ ಋಷಭ ಕುರುಣಾಂ ಅಗಾಧ ಬೋಧ, ಮಡುಗಟ್ಟಿದ ಜ್ಞಾನಿಯಾದ ಮೈತ್ರೇಯ ಮಹರ್ಷಿಗಳನ್ನು ವಿದುರ ಗಂಗಾದ್ವಾರ ಹರಿದ್ವಾರದಲ್ಲಿ ಕಂಡಿದ್ದಾನೆ. ಅವರಿಗೆ ನಮಸ್ಕಾರ ಮಾಡಿದ್ದಾನೆ, ಕೇಳಿದ್ದಾನೆ, ಸ್ವಾಮಿ ಭಗವಂತ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ? ಇದು ಸಾಮಾನ್ಯವಾದದ್ದಲ್ಲ. ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ದೇವರು ಮಾಡಿದ ಸೃಷ್ಟಿಯನ್ನು ನೋಡಿ. ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ಸೃಷ್ಟಿ ಮಾಡೋದು ದೊಡ್ಡದಲ್ಲ ರೀ, ಅವುಗಳನ್ನು ಸ್ಥಿತಿ ಮಾಡ್ತಾನೆ, ಮೇಂಟೈನ್ ಮಾಡ್ತಾನೆ, ಅದು ಯಾಕೆ ಸಾಧ್ಯ? ಅಲ್ಲ, ಸೃಷ್ಟಿ ಸ್ಥಿತಿ ಹೇಗೋ ಮಾಡಿಬಿಡ್ಬೋದು, ಆದರೆ ಅವುಗಳು ತಾವು ಪಡೆದದ್ದನ್ನು ತಾವೇ ಸಂಹಾರ ಮಾಡೋದು ಹೇಗೆ? ಸಂಹಾರನೂ ಮಾಡ್ತಾನಲ್ಲ. ಬರೀ ಸೃಷ್ಟಿ ಸ್ಥಿತಿ ಸಂಹಾರ ಮಾತ್ರ ಅಲ್ಲ, ಜಗತ್ತಿನಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ಅವನ ಅಧೀನವಾಗಿ ಅವನಿಂದಲೇ ನಡೀತಾ ಇದೆಯಲ್ಲ. ಒಬ್ಬನೇ ಅರ್ಧಾರು ಹೆಲ್ಪ್ ತಗೊಂಡಿದ್ದಾನೋ ಹಾಗೆ ಮಾಡ್ತಾನೆ. ಇಷ್ಟು ವಿಚಿತ್ರ ವಿಚಿತ್ರ ವಿಚಿತ್ರವಾದ ಸೃಷ್ಟಿ ಆ ಭಗವಂತನದು. ನಿಮ್ಮಂತಹ ಸಜ್ಜನರು ಸದಾ ಸಂಚಾರ ಮಾಡೋದೇ ಮತ್ತೊಬ್ಬ ಸಜ್ಜನರ ಉದ್ಧಾರಕ್ಕಾಗಿ. ನೀವು ಸ್ವಾರ್ಥದಿಂದ ಸಂಚಾರ ಮಾಡುವವರೇ ಅಲ್ಲ. ದಯಮಾಡಿ ನಮಗೆ ಆ ಭಗವಂತನ ಮಹಿಮೆಯನ್ನು ಹೇಳಿ ಅಂತ ಕೇಳಿದಾಗ ಮೈತ್ರೇಯರಂತಾರೆ, ನಾನು ಕಾಯ್ತಾ ಇದ್ದೆಪ್ಪ, ಯಾರಿಗೆ ಹೇಳಲಿ ಅಂತ ಕಾಯ್ತಾ ಇದ್ದೆ. ಯಾಕೆಂದರೆ ದೇವರು ಕೊಟ್ಟ ಈ ಪವಿತ್ರವಾದ ಭಾಗವತ ಜ್ಞಾನವನ್ನು ಯಾರಿಗಂದ್ರೆ ಅವ್ರಿಗೆ ಕೊಡೋ ಹಾಗಿಲ್ಲ, ಭಗವದ್ಭಕ್ತಿ ಇಲ್ಲದವರಿಗೆ ಕೊಡುವ ಹಾಗಿಲ್ಲ. ನೀನು ಒಳ್ಳೆ ಭಗವದ್ಭಕ್ತ ಸಿಕ್ಕೆ, ನೀನು ಸಾಮಾನ್ಯನ ಅಂತ ಅವನ ಮಹಿಮೆಯನ್ನು ಹೇಳ್ತಾರೆ. ಅಪ್ಪ, ನೀನು ಯಮಧರ್ಮರಾಜ ಮಾಂಡವ್ಯರ ಶಾಪದಿಂದ ಹೀಗೆ ಬಂದಿದ್ದೀಯಾ, ನಿನಗೆ ಭಗವಂತನ ಮಹಿಮೆಯನ್ನು ಹೇಳ್ತೀನಿ ಅಂತ ದೇವರು ಸೃಷ್ಟಿ ಮಾಡಿದ ಎಲ್ಲ ಕಥೆಯನ್ನು ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಮೊದಲಿಗೆ ಏನೂ ಇರಲಿಲ್ಲ. ಅಸದೇವ ಇದಮಗ್ರ ಆಸೀತ್ ನ ಬ್ರಹ್ಮನ ಶಂಕರ ನಾರಾಯಣೋವಾ ಇದಮಗ್ರ ಆಸೀತ್. ಪ್ರಳಯ ಕಾಲದಲ್ಲಿ ಘನೋದಕದಲ್ಲಿ ಭಗವಂತ ಸುಮ್ಮನೆ ಆನಂದಮಯನಾಗಿ ಮಲಗಿದ್ದಾಗ, ಜಗತ್ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸಿದಾಗ ಭಗವಂತನ ನಾಭಿಯಲ್ಲಿ ಕಮಲ, ಆ ಕಮಲದಲ್ಲಿ ಬ್ರಹ್ಮ, ಆ ಸಂದರ್ಭದಲ್ಲಿ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಆ ದೇವತೆಗಳಿಗೆ ಸೃಷ್ಟಿ ಮಾಡಿ ಇಂದಾಗ ಅವ್ರಿಗೇನೂ ಮಾಡಲಿಕ್ಕೆ ಆಗೋಲ್ಲ ಅಂತ ದೇವರಲ್ಲಿ ಮೊರೆ ಹೊಕ್ಕಾಗ ತತ್ವಗಳು ಒಳಗೆ ಭಗವಂತ, ತತ್ವಾಭಿಮಾನಿಗಳ ಒಳಗೆ ಭಗವಂತ ತಾನು ಸೇರಿ ಈ ಜಗತ್ತಿನ ಅದ್ಭುತವಾದ ನಿರ್ಮಾಣವನ್ನು ಮಾಡಿದ್ದಾನೆ. ಅದರೊಳಗೆ ಬ್ರಹ್ಮದೇವರು ನಾಭಿ ಕಮಲದಿಂದ ಬಂದಿದ್ದಾರೆ. ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ. ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಭಗವಂತ ಹೇಳಿದಾಗ ಬ್ರಹ್ಮದೇವರು ಮುಂದುವರೆದ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿ ಮಾಡುವಾಗ ಅವರು ಮೊದಲು ಮಾಡಿದ ಸೃಷ್ಟಿ ಅವಿದ್ಯಾಂ ಪಾಂಚಪರ್ವಣಿ, 5 ಅವಿದ್ಯೆಗಳು, ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ಇದು ಎಲ್ಲರನ್ನೂ ಆವರಿಸ್ಕೊಂಡು ಬಿಡುತ್ತೆ. ಅದರ ಪರಿಹಾರಕ್ಕಾಗಿ ಭಗವಂತನ 5 ರೂಪ, ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ, 5 ರೂಪಗಳ ಭಗವಂತನ ಚಿಂತನೆಯನ್ನು ಮಾಡಿ 5 ಮುದ್ರೆಗಳನ್ನು ಧಾರಣೆ ಮಾಡಿದರೆ ಆ ಯಾವುದು ಅಜ್ಞಾನ, ಮೋಹ, ಮಹಾಮೋಹ ಇವ್ಯಾವೂ ಕೂಡ ನಮ್ಮ ಬಳಿಗೆ ಬರೋಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಇಂಥ ಸೃಷ್ಟಿ ನನ್ನಿಂದ ಯಾಕಾಯಿತು ಅಂತ ಬಹಳವಾಗಿ ಆಲೋಚನೆ ಮಾಡಿದಾಗ ಅಶರೀರವಾಣಿ ಅವರಿಗೆ ಕೇಳಿಸಿದೆ, ಮತ್ತೆ ತಪಸ್ಸನ್ನು ಮಾಡು ಅಂತ. ಸರಿಯಾದ ಸೃಷ್ಟಿಗೆ ನಾನು ಇನ್ನೂ ಹೆಚ್ಚಿನ ತಪಸ್ಸು ಮಾಡಬೇಕು ಅಂತ ಬ್ರಹ್ಮದೇವರು ಭಾರೀ ತಪಸ್ರಿ. ಬ್ರಹ್ಮದೇವರ ತಪಸ್ಸು ಇಡೀ ಜೀವಮಾನದ 50 ವರ್ಷ, ಮೊದಲ 50 ವರ್ಷ ತಪಸ್ಸು ಮಾಡಿದ್ದಾರೆ. ಆಮೇಲೆ ಭಗವಂತನ ಅನುಗ್ರಹದಿಂದ ಸೃಷ್ಟಿಯನ್ನು ಶುರು ಮಾಡಿದ್ದಾರೆ. ಹಾಗೆ ಸೃಷ್ಟಿ ಶುರು ಮಾಡಿದಾಗ ಅವರು ಮಾನಸಿಕವಾಗಿ 4 ಜನ ಮಕ್ಕಳನ್ನು ಪಡೆದಿದ್ದಾರೆ. ಅವರನ್ನೇ ಚತುಸ್ಸನರು, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ. ಅವರಿಗೆಲ್ಲ ಸೃಷ್ಟಿ ಮಾಡು ಅಂದರೆ ಅವರಾಗಲ್ಲ ಅಂದರು. ಅವರೆಲ್ಲ ಊರ್ಧ್ವರೇತಸ್ಕರು, ಭಗವಂತನಲ್ಲಿಯೇ ಮನಸ್ಸುಳ್ಳವರು. ಸಿಟ್ಟಿನಿಂದ ಬ್ರಹ್ಮದೇವರು ಹುಬ್ಬು ಗಂಟು ಹಾಕಿದಾಗ ಆಗಲೇ ಹುಟ್ಟಿದವರು. ಸದ್ಯೋಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ, ರುದ್ರದೇವರು ಹುಟ್ಟಿದ್ದಾರೆ. ಅವರು
ತಮ್ಮ ಸತೀದೇವಿ ಜೊತೆಯಲ್ಲಿ ಅನೇಕ ಮಕ್ಕಳು ಏಕಾದಶ ರೂಪವನ್ನು ಸ್ವೀಕಾರ ಮಾಡಿ ಭವಾನಿಗೂ ಏಕಾದಶ ರೂಪವನ್ನು ಕೊಟ್ಟು ಅನೇಕ ಸೃಷ್ಟಿ ಮಾಡಿದ್ದಾರೆ. ಅವರು ಸೃಷ್ಟಿ ಮಾಡಿದ್ದೇ ರುದ್ರಗಣಗಳು, ಅವೇ ಭೂತ ಪ್ರೇತ ಪಿಶಾಚಿ. ಇದನ್ನೆಲ್ಲ ನೋಡಿ ಬ್ರಹ್ಮದೇವರಂದರು, ಸಾಕಪ್ಪ ನಿನ್ನ ಸೃಷ್ಟಿ ಎಂದರು, ತಪಸ್ಸು ಮಾಡಲಿಕ್ಕೆ ಹೋಗು, ಇನ್ನು ಈ ಕಡೆಯವ್ರನ್ನೆಲ್ಲ ನೀನೇ ಕರ್ಕೊಂಡು ಹೋಗು ಅಂಥೇಳಿ ಮಕ್ಕಳು ಮೊಮ್ಮಕ್ಕಳನ್ನು ಕೊಟ್ಟು ಕಳಿಸಿದ್ದಾರೆ. ಅವರೊಂದು ದೊಡ್ಡ ಭೂಮಿ, ರುದ್ರಭೂಮಿಯನ್ನು ಮಾಡಿಕೊಂಡು ಅದರೊಳಗೆ ಬೇಕಾದಷ್ಟು ಆ ಎಲ್ಲ ಗಣಗಳನ್ನು ಇಟ್ಕೊಂಡಿದ್ದಾರೆ. ನಾವು ನಿತ್ಯದಲ್ಲಿ ಹೇಳ್ತೇವೆ, ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರ ತೇನ ಶಂತು ಶಿವಾಜ್ಞೆಯ. ಅವತ್ತು ಬ್ರಹ್ಮದೇವರು ಆಜ್ಞೆ ಮಾಡಲಿಲ್ಲ, ರುದ್ರದೇವರು ಕರ್ಕೊಂಡು ಹೋಗಲಿಲ್ಲ ಅಂತಾಗಿದ್ದರೆ ಇವತ್ತು ನಾವು ಯಾವ ವೇದೋಕ್ತ ಕರ್ಮವನ್ನು ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದು ಬ್ರಹ್ಮದೇವರ ಮಾಡಿದ ದೊಡ್ಡ ಉಪಕಾರ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆ ನಂತರದಲ್ಲಿ ಬ್ರಹ್ಮದೇವರು ತಮ್ಮ ಸೃಷ್ಟಿ ಸರಿ ಹೋಗಲಿಲ್ಲ ಅಂಥೇಳಿ ವಸಿಷ್ಠರೇ ಮೊದಲಾದ ನವ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. 10ನೆಯವರಾಗಿ ಉತ್ಸಂಗ ನಾರದೋ ಜಜ್ಞೆ ದಶಮಸ್ತತ್ರ ನಾರದ, ತೊಡೆಗಳಿಂದ ನಾರದರು ಹುಟ್ಟಿದ್ದಾರೆ. ನೋಡಿದ್ರು ಎಲ್ಲ ಬರೀ ಗಂಡು ಮಂಡ್ಲಿ ಸೃಷ್ಟಿ ಹೇಗಾಗಬೇಕ್ರಿ, ಯಾಕೋ ಮತ್ತು ಸರಿ ಹೋಗಲಿಲ್ವಲ್ಲ ಅಂಥೇಳಿ ತಮ್ಮ ಎರಡೂ ತೋಳನ್ನು ಸ್ಪರ್ಶ ಮಾಡಿದ್ದಾರೆ. ಆ ಒಂದು ದಂಪತಿಗಳು, ಮೊಟ್ಟ ಮೊದಲ ದಂಪತಿಗಳು ಅಲ್ಲಿ ಹುಟ್ಟಿದ್ದಾರೆ. ಅದೇ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ ಕರೀತಾ ಇದ್ದಾರೆ. ಅವರಿಗೆ ಸೃಷ್ಟಿ ಮಾಡಲಿಕ್ಕೆ ಹೇಳಿದಾಗ ಅವರು ಅತ್ಯದ್ಭುತವಾದ ಭಗವಂತನ ಪ್ರೀತಿಕಾರಕವಾದ ತಪಸ್ಸನ್ನು ಮಾಡಿದ್ದಾರೆ. ಮುಂದೆ ಅವರಿಂದ ಮಿಥುನೀಭೂತವಾದ ಸೃಷ್ಟಿ ಆರಂಭ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಕೇಳ್ಕೊಂಡಿದ್ದಾರೆ, ಸೃಷ್ಟಿ ಮಾಡಿ ಅಂತೀರಿ, ಎಲ್ಲಿರಬೇಕು ಅಂತ ಯೋಚನೆ ಮಾಡಿ. ಪ್ರಳಯ ಜಲ ಶೇಷದೇವರ ಮೇಲೆ ಭಗವಂತ, ಅವನ ನಾಭಿಕಮಲ, ಅಲ್ಲಿ ಬ್ರಹ್ಮದೇವರ ಸುತ್ತಲೂ ಮಕ್ಕಳು, ಮುಂದೆ ಮಕ್ಕಳಿಗೆ ಜಾಗ ಎಲ್ಲಿ? ಆಗ ಬ್ರಹ್ಮದೇವರು ಭಗವಂತನನ್ನು ಕೇಳ್ಕೊಂಡಿದ್ದಾರೆ. ಸ್ವಯಂ ಭಗವಂತ ತಾನು ಆ ಸಂದರ್ಭದಲ್ಲಿ ವರಾಹ ರೂಪದಿಂದ ಮುಳುಗಿದ ಭೂಮಿಯನ್ನು ಮೇಲೆ ತಂದ ಕಥೆ ವರ್ಣನೆ ಮಾಡಿದ್ದಾರೆ ಶುಕಾಚಾರ್ಯರು. ಮೈತ್ರೇಯರು ವಿದುರನಿಗೆ ವರ್ಣನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 2 ವರಾಹದೇವರ ಕಥೆಯನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಒಂದು ಆದಿವರಾಹನ ಕಥೆ. ಇದು ಮೊದಲ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ನಡೆದದ್ದು. ಇದಕ್ಕೆ ಅನೇಕ ಹೆಸರು, ಆದಿವರಾಹ, ಯಜ್ಞವರಾಹ, ಶ್ವೇತವರಾಹ ಅಂತ. ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಮುಳುಗಿದ ಕಕ್ಷೆ ಕಳಚಿ ಮುಳುಗಿದ ಭೂಮಿಯನ್ನು ಮೇಲೆ ತಂದ ರೂಪ ಆದಿವರಾಹ. ಆನಂತರದಲ್ಲಿ ಈಗ ನಡೆಯುವ 6 ಮನ್ವಂತರಗಳಾದ ಮೇಲೆ ಈಗ ನಡೆಯುವ ವೈವಸ್ವತ ಮನ್ವಂತರ, 7ನೇ ಮನ್ವಂತರ. ಈ ಸಂದರ್ಭದಲ್ಲಿಯೂ ಒಮ್ಮೆ ವರಾಹದೇವರ ಅವತಾರ ಆಗಿದೆ. ಅದಕ್ಕೆ ನೀಲವರಾಹ ಅಂತ ಕರೀತಾರೆ. ಈ ಆದಿ ಹಿರಣ್ಯಾಕ್ಷನ ಸನ್ನಿಧಾನದಿಂದ ಯುಕ್ತನಾದ ದಿತಿಗರ್ಭ ಸಂಜಾತನಾದ ದೈತ್ಯ ಹಿರಣ್ಯಾಕ್ಷ, ಪ್ರಹ್ಲಾದನ ಚಿಕ್ಕಪ್ಪ, ಅವನು ತನ್ನ ಬಲದಿಂದಲೇ ಭೂಮಿಯನ್ನು ಸಮುದ್ರದ ಒಳಗೆ, ಘನೋದಕದ ಒಳಗೆ ತಳ್ಳಿದಾಗ ಭೂಮಿಯನ್ನು ಮೇಲೆ ತರುವ ಸಂದರ್ಭದಲ್ಲಿ ಅವನನ್ನು ಸಂಹಾರ ಮಾಡಿದ. ಒಟ್ಟು 2 ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ, ದ್ವಿತೀಯ ಮಗ ದೈತ್ಯ ಹಿರಣ್ಯಾಕ್ಷ, ಇಬ್ಬರನ್ನೂ ಸಂಹಾರ ಮಾಡಿ ಭಗವಂತ ಭೂಮಿಯನ್ನು ಮೇಲೆ ತಂದ ಕಥೆ ವರ್ಣನೆ ಮಾಡಿದ್ದಾರೆ. ಈ ಕಥೆಯ ಸಾರವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ದೇವರು ವರಾಹಾವತಾರ ತಾಳಲಿಕ್ಕೆ ಏನು ಕಾರಣ? ಏನು ಕಥೆಗಿತೆ ಬೇರೆ ಏನಿಲ್ಲ ರೀ. ಮುಳುಗಿದವ್ರನ್ನ ಮೇಲೆತ್ತವನು ನಾನೇ, ನನ್ನ ಬಿಟ್ಟರೆ ಮುಳುಗಿದವ್ರನ್ನ ಎತ್ತವ್ರು ಯಾರಿಲ್ಲ. ಯಾಕೆಂದರೆ ಇರೋರೆಲ್ಲ ಮುಳುಗಿದವ್ರೆ ಅಲ್ವ, ಸಂಸಾರದಲ್ಲಿ ಮುಳುಗಿದವ್ರೆ. ಯಾರೋ ಹೇಳಿದ್ರಂತೆ, ನಾಳೆ ಪಾರಣೆ ಬೇಗ ಆಗಬೇಕು, 4:15 ಎಬ್ಬಿಸ್ಬಿಡಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು 4:15 ನೀವು ಎಬ್ಬಿಸಿದ್ರೆ ನಿಮ್ಮನ್ನು 4 ಎಲ್ಲ ಮಲಗಿದವ್ರೆ, ಎಬ್ಸೋರು ಯಾರಿದ್ದಾರೆ ಅಲ್ವಾ? ಹಾಗಾದರೆ ಸಂಸಾರದ ಸಾಗರದ ಒಳಗೆ ಮುಳುಗಿದ ಎಲ್ಲರನ್ನೂ ಮೇಲೆತ್ತುವವ, ಎತ್ತರದವ ನಾನೇ ಅಂತ ತೋರಿಸ್ಲಿಕ್ಕೆ ಭಗವಂತ ವರಾಹ ರೂಪವನ್ನು ಸ್ವೀಕಾರ ಮಾಡಿ ಬಂದ ಅಂತ ವರಾಹ ರೂಪದ 2 ವರಾಹ ರೂಪದ ಕಥೆಯನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡಿ, ಕರ್ದಮ ಪ್ರಜಾಪತಿಗಳ ತಪಸ್ಸು, ಅವರು ದೇವತೆಗಳ ಕಾಲಮಾನದಲ್ಲಿ 12,000 ವರ್ಷ ಅತ್ಯದ್ಭುತವಾದ ತಪಸ್ಸಂದರೆ ಮತ್ತೇನಿಲ್ಲ. ಚಳಿ ಮಳೆ ಏನು ಕಾಲ ಇದೆ, ಬೇಸಿಗೆ, ಆ ಕಾಲಕ್ಕೆ ಅನುಗುಣವಾಗಿ ಭಗವಂತನ ಪ್ರೀತಿಗಾಗಿ ತಪಸ್ಸು ಮಾಡಿದ್ದಾರೆ. ದೇವರು ಬಂದ, ಶುಕ್ಲ ರೂಪದ ಪರಮಾತ್ಮ ಬಂದಿದ್ದಾನೆ. ಏನು ಬೇಕು ಅಂದ, ಏನು ವರ ಕೇಳಿದ್ರು ಗೊತ್ತಾ? ಅವರಂತಾರೆ,
ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಒಂದು ಕನ್ಯಾ ಬೇಕು. ಸುಮ್ಮನೆ ಎಲ್ಲೋ ಮ್ಯಾಟ್ರಿಮೋನಿಯಲ್ಗೆ ಹೋಗೋದು ಬೇಡವೇ? ಅದಕ್ಕೆ ಸಾವಿರಾರು ವರ್ಷ ಕತೆ ಇಷ್ಟೇ ರೀ. ಒಳ್ಳೆ ಹೆಂಡತಿ ಬೇಕಂದರೆ ಜನ್ಮಾಂತರದಲ್ಲಿ ತಪಸ್ಸಿರಬೇಕು. ತಪಸ್ಸಿಲ್ಲದೆ ಇದ್ದವ್ರಿಗೆ ಯಾರೋ ಸಿಗ್ತಾರೆ. ದಿನಾಗಲೂ ನನ್ನ ಹಣೆ ಬರ ಅನ್ನೋ ತಪ್ಪು ಬೇಕು ಅಂತಾದರೆ ಏನು ದೇವರು ನಮ್ಮದು ತಪಸ್ಸು ಎಂಥದ್ದೋ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಕೊಟ್ಟಿರ್ತಾನೆ. ಕರ್ದಮರಿಗೆ ದೇವರನ್ನೇ ಕೇಳ್ತಾರೆ, ಸಮಾನಶೀಲಾಂ ಗ್ರಹಮೇದಿದೇನು, ದೇವರೇ ನನಗಿಂಥ ಹೆಣ್ಣು ಬೇಕು, ನನ್ನ ಸ್ವಭಾವಕ್ಕೆ ಮ್ಯಾಚ್ ಆಗಬೇಕಷ್ಟೆ. ಈಗ ಕೆಲವರು ಮದುವೆ ಆಗಿರ್ತಾರೆ ರೀ, ಗಂಡ ಮಡಿ ಮಡಿ ಮಡಿ, ಹೆಂಡತಿ ಅಪ್ ಟು ಡೇಟ್, ಮೈಲಿಗೆ. ಕೆಲವು ಹೆಂಡತಿ ಮಡಿ, ಗಂಡ ಮೈಲಿಗೆ. ಗಂಡ ಚಾತುರ್ಮಾಸ್ಯ ಮಾಡಬೇಕು ಅಂತ ಗಂಡ, ಅದು ಯಾಕೆ ಮಾಡ್ತೀನಿ ನೋಡ್ತೀನಿ ಅಂತ ಈ ಹೆಂಡತಿ ಮಡಿ ಉಟ್ಕೊಂಡಿದ್ದ ಬರಬೇಡ, ಈಗಲೇ ಬರ್ತೀನಿ ಅಂತ ಅವನು. ಎಲ್ಲ ಗೋಳು ಅಲ್ವ. ಮೇಡ್ ಫಾರ್ ಈಚ್ ಅದರ್ ಆಗಬೇಕಂದ್ರೆ ತಪಸ್ಸಿರಬೇಕು. ಅಲ್ಲ ಸರಿ ಆಚಾರ, ಬರೀ ಹೆಂಡತಿ ಬಗ್ಗೆ ಹೇಳ್ತಿರಲ್ಲ, ಗಂಡಂದು ಏನಾರು ಹೇಳಿ. ಒಳ್ಳೆ ಗಂಡ ಸಿಗ್ಬೇಕಾದ್ರೆ ನಮ್ಮಲ್ಲಿ ಗಂಡಂದೇ ಪ್ರಾಬ್ಲಮ್ಮು, ನಾವೆಲ್ಲ ಒಳ್ಳೆಯವರೇ ಅಂತ ಕೆಲವರು. ಒಳ್ಳೆ ಗಂಡ ಸಿಗ್ಬೇಕಾದ್ರೆ ಇನ್ನೇನಿಲ್ಲ ರೀ, ನೀವು ಪೂಜೆ ಮಾಡುವಾಗ ಒಳ್ಳೊಳ್ಳೆ ಹೂವು, ಸುಮನಸ್ಸದು ಒಳ್ಳೊಳ್ಳೆ ಹೂವು, ಇಡೀ ಹೂವು ದೇವರ ಪಾದಕ್ಕೆ ಅರ್ಪಣೆ ಮಾಡಬೇಕಂತೆ. ದೇವರು ಒಂದೇ ಹೂವು ಹಿಡ್ಕೊಂಡು ಕೆಲವರು ಕಿತ್ತು ಹಾಕ್ತಿರ್ತಾರೆ, ಅಂತ ಕಿತ್ತವರೇ ಸಿಗ್ತಿರ್ತಾರೆ. ಅಂದರೆ ಮನೇಲೇ ಇರ್ತಾರೆ, ಮನಸ್ಸು ಸುಮನಸ್ಸಿರಲ್ಲ, ಕಿತ್ತು ಹೋಗ್ತಿರುತ್ತೆ. ಹಾಗೆ ಕಿತ್ತು ಹೋಗಬಾರ್ದು. ವಿಜಯದಾಸರಿಗೆ ಮದುವೆ ಆಗಿತ್ತು, ಪುರಂದರದಾಸರಿಗೆ ಮದುವೆ ಆಗಿತ್ತು, ಗೋಪಾಲದಾಸರಿಗೆ ಮದುವೆ ಆಗಿತ್ತು, ಮನಸ್ಸು ಮಾತ್ರ ಕಿತ್ತು ಹೋಗ್ತಿರಲಿಲ್ಲ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರದು ಮನಸ್ಸು ದೇವರ 2 ಪಾದಗಳಲ್ಲೇ ಇರ್ತಿತ್ತು. ಭಗವಂತ ಅವರಿಬ್ಬರನ್ನು ಜೋಡಿ ಮಾಡಿದ್ದ. ದಾಸರ ಕಥೆಯಲ್ಲಿ ಜಗಳದ ಕಥೆಯೇ ಇಲ್ಲ, ನಮ್ಮ ಕಥೆಯಲ್ಲಿ ಜಗಳ ಇಲ್ಲದ ದಿನದ ಕಥೆನೇ ಇಲ್ಲ. ಇದು ನಮ್ಮ ಹಣೆ ಬರಗಳು. ಅದರಿಂದ ಒಳ್ಳೆಯ ಗಂಡ ಬೇಕಂದ್ರೆ ಹೀಗೆ ಅಲ್ಲ. ಒಳ್ಳೆ ಮಕ್ಕಳು ಇನ್ನೇನೆಲ್ಲ ರೀ, ದಾಂಪತ್ಯದಲ್ಲಿ ಸೀಮಂತ ಅಂತ ಸಂಸ್ಕಾರ ಮಾಡಿ ಫಲದಾನ ಅಂತ ಮಾಡಬೇಕು. ಆಗ ದಂಪತಿಗಳು ಉತ್ತಮವಾದ ಫಲವನ್ನು ಕೊಟ್ಟಿತ್ತು ಅಂತಾದರೆ ದಾಂಪತ್ಯದ ಫಲವೂ ಕೂಡ ಉತ್ತಮವಾಗಿಯೇ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕರ್ದಮರಿಗೆ ಭಗವಂತ ಅಂತಾನೆ, ನಿನ್ನ ಮನಸ್ಸು ಏನಿದೆ ನನಗೆ ಗೊತ್ತಿದೆ, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ತಪಸ್ಸನ್ನು ಮುಂದುವರಿಸು ಅಂದಾಗ ಆ ಕರ್ದಮರಿಗೆ ಸ್ವಯಂಭೂ ಮನುವಿನ ಮಗಳಾಗಿರ್ತಕ್ಕಂಥ ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. 100 ವರ್ಷ ಮದುವೆ ಆದಮೇಲೆ ತಪಸ್ಸು ಮಾಡಿದ್ದಾರೆ. ಒಂದಿನ ಕಣ್ಣೆತ್ತಿ ನೋಡಲಿಲ್ಲ ಹೆಂಡತಿಯನ್ನು. ಒಂದಿನ ಕಣ್ಣು ಬಿಟ್ಟರು, ಒಂದು ಮುದುಕಿ ಮುಂದೆ ಕೂತಿತ್ತು. ಯಾರಮ್ಮ ನೀನು ಅಂದರು. ನಾನೇ ನಿಮ್ಮ ಹೆಂಡತಿ ಎಂದಿದ್ದು. ಅಯ್ಯೋ ಎಂಥ ಅಪರಾಧ ಮಾಡಿಬಿಟ್ಟೆ ನೀನು, ಮನುನಂದಿನಿ. ನಿನ್ನನ್ನು ಕರ್ಕೊಂಡು ಬಂದು ನಿನ್ನ ಅಭಿಲಾಷೆಗಳನ್ನು ಪೂರ್ಣ ಮಾಡಲಿಲ್ಲ, ಏನು ಬೇಕು? ಅವಳಂದ್ಲು, ನಂಗೆ ಒಂದೇ ಒಂದು ಆಸೆ ಇತ್ತು, ನಿಮ್ಮಂಥ ಬ್ರಹ್ಮಜ್ಞಾನಿಯನ್ನು ನಾನು ಮಗನಾಗಿ ಪಡಿಬೇಕು ಅಂತ ಆಸೆ ಇತ್ತು. ಈಗ ವಯಸ್ಸಾಯಿತು, ನನಗೂ ಆಯಿತು, ನಿಮಗೂ ಆಯಿತು. ಇವರಂದರು, ನಮಗೆ ವಯಸ್ಸು ಸಂಬಂಧವೇ ಇಲ್ಲ, ಅಲ್ಲಿ ನೋಡು ಸರೋವರ ಮುಳುಗು ಅಂದರು. ಗಂಡನ ಮಾತು ಯಾವಾಗಲೂ ಕೇಳ ಅಭ್ಯಾಸ ಇತ್ತು, ಮುಳುಗಿದ್ಲು. ಮುಳುಗುವಾಗ 81, ಏಳುವಾಗ 18ರ ತಾರುಣ್ಯದಿಂದ ಎದ್ದುಬಿಟ್ಲು. ಇವರು ಮುಳುಗಿದ್ರು, 22 ಚಿಮ್ಮುವ ತಾರುಣ್ಯ ಬಂತು. 100 ವರ್ಷ ಮಧುಚಂದ್ರಕ್ಕೆ ಹೋಗಿದ್ದಾರೆ, 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅವಳು ಅಳ್ಳಿಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಕರ್ದಮರಂತಾರೆ, ನಾನು ತಪಸ್ಸಿಗೆ ಹೋಗ್ತೀನಿ ಎಂದರು. ಅಲ್ಲ ಹೋದರೆ ಹೇಗೆ? ನನಗೆ ಯಾರು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂದರೆ, ನಿನ್ನ ಹೊಟ್ಟೆ ಒಳಗೆ ಭಗವಂತ ಇದ್ದಾನೆ, ಬಹಳ ಬೇಗ ಬರ್ತಾನೆ ಎಂದಾಗ ಅವನೇ ಕಪಿಲ ವಾಸುದೇವನಾಗಿ ಅವತಾರ ಮಾಡಿ ತನ್ನ ತಾಯಿಗೆ ಸಾಂಖ್ಯಯೋಗ ಭಕ್ತಿಯ ಮಾರ್ಗವನ್ನು ಉಪದೇಶ ಮಾಡಿದ ಕತೆ ತೃತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು. ನಿಜವಾಗಿ ನೆನ್ನೆನೇ ತೃತೀಯ ಸ್ಕಂದ ಮುಗಿಬೇಕು. ಸಪ್ತಾಹ ಕ್ರಮದಲ್ಲಿ ಒಂದು ದಿನಕ್ಕೆ ಶುರು ಮಾಡಿದ್ರೆ ಮನು ಕರ್ದಮ ಸಂವಾದ ಪರ್ಯಂತರವಾಗಿ ಪ್ರಥಮೇ ಹನಿ, ಮನು ಮತ್ತು ಕರ್ದಮರು ಇವರಿಬ್ಬರದು ಸಂವಾದದ ಪರ್ಯಂತರವಾಗಿ ಆಗಬೇಕು. ಅದು ಇವತ್ತಿಗೆ ಒಂದು ತೃತೀಯ ಸ್ಕಂದದ ಸಂಕ್ಷಿಪ್ತ ಭಾಗ. ಯಾವುದೇ ಒಂದು ಸ್ತೋತ್ರವನ್ನಾಗಲಿ ಯಾವುದೇ ಒಂದು ಕಥಾನಕವನ್ನಾಗಲಿ ಪರಿಪೂರ್ಣವಾಗಿ ಸಪ್ತಾಹ ಕ್ರಮದಲ್ಲಿ ಹೇಳಲಿಕ್ಕಾಗೋಲ್ಲ. ಸಪ್ತಾಹದಲ್ಲಿ ಏನು ಹೇಳಬಹುದು ಅಂದರೆ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅದರಿಂದ ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಂ ದ್ವೇಷಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.